ಸ್ಫೂರ್ತಿಯ ಚಿಲುಮೆ ಪುಟಿದೇಳುವ ಜೀವನೋತ್ಸಾಹ ನಿಷ್ಕಲ್ಮಶ ನಗು ಸವಿನಯದ ಆಪ್ತತೆ ತೀಕ್ಷ್ಣ ಕಾರ್ಯದಕ್ಷತೆ ಉತ್ಕೃಷ್ಟ ಕಲಾಕೌಶಲ್ಯ ಇವೆಲ್ಲವೂ ಸಮಹದದಲ್ಲಿ ಬೆರೆತಿರುವ ಅಪ್ರತಿಮ ಮೋಡಿಗಾರ. ಸ್ವಲ್ಪ ಟೋಡಿನ ಲೈಟ್ ತರಲೆ ಮೇಡ ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ಆದರ್ಶ ವ್ಯಕ್ತಿತ್ವದ ಆಪ್ತ ಮಿತ್ರ, ಹೆಮ್ಮೆಯ ಕನ್ನಡಿಗ ಪರಿಚಯ ತುಂಬಾ ಮುಖ್ಯ. ನನ್ನ ಹೆಸರು ಥ್ಯಾಂಕ್ ಯು ಶ್ರೀ ರಮೇಶ್ ಅರವಿಂದ್. ಬಾಲ್ಯದಿಂದಲೂ ವಿದ್ಯಾಭ್ಯಾಸದಲ್ಲಿ ಅಗ್ರಗಣ್ಯರಾಗಿದ್ದ ರಮೇಶ್ ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರರಾದರೂ ಪ್ರವೃತ್ತಿಯಾಗಿದ್ದ ಅಭಿನಯ ವೃತ್ತಿಯಾಗಿ ಬದಲಾಯಿತು. ಭಾರತ ದೇಶ ಕಂಡಿರುವ ಅತ್ಯುನ್ನತ ನಿರ್ದೇಶಕರಲ್ಲೊಬ್ಬರಾದ ಕೆ ಬಾಲಚಂದರ್ ಅವರ ನಿರ್ದೇಶನದ ಸುಂದರ ಸ್ವಪ್ನಗಳು ಚಿತ್ರದಿಂದ ನಟನಾಗಿ ಪದಾರ್ಪಣೆ ಮಾಡಿದ ಉತ್ಸಾಹಿ ಯುವಕ ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಸರಿಸುಮಾರು 150 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೆಣ್ಣಿನ ಅತಿ ಉನ್ನತವಾದ ಸ್ಥಾನ ತಾಯಿದಮ್ಮ. ಆ ಸ್ಥಾನಕ್ಕೆ ಬೇಕಾದ ಗೌರವ ನೀವು ಕೊಟ್ರ. ಭಾವದ ಅಭಿವ್ಯಕ್ತಿ, ಇಲ್ಲಿಂದ ಹೊರಟೆ ಕೆಳಗಡೆ ಅಪ್ಪ ನಾಯಿ ಕೊಟ್ರು, 3ನೇ ಕ್ಲಾಸ್ ಶ್ರೀಕಂಠ ಮನೆ, ನೀರ್ ಕುಡಿರಿ. ಹಾಸ್ಯದ ಕಚಗುಳಿ, ನಾನ್ ಯಾರನ್ನ ಲವ್ ಮಾಡ್ತಿದ್ದೀನಿ ಹೇಳಿ ನೋಡೋಣ. ನೀನೆ ಪ್ರೀತಿ ಪ್ರೇಮದ ರೋಮಾಂಚನ, ಅವ್ರ ಕಿವಿಡಿ ನನ್ ಮೂಗ, ನೋವು ಅಳಿವಿನ ಆಕ್ರಂದನ, ಯಾವಾಗ್ಲೋ ಎಲ್ಲೋ ನನ್ ಎದೆ ಒಳಗೆ ಬಿಡಿದ ಅನುಪಮ ರಾಗ ಕಡೋಯ್ತು. ಹೀಗೆ ನಟನೆಯ ಎಲ್ಲಾ ರಸಗಳಲ್ಲೂ ಲೀಲಾಜಾಲವಾಗಿ ಅಭಿನಯಿಸಿರುವ ರಮೇಶ್ ಅವರು ದಕ್ಷಿಣ ಭಾರತ ಕಂಡ ಶ್ರೇಷ್ಠ ನಟರುಗಳಲ್ಲೊಬ್ಬರು. ನಟನೆಯಷ್ಟೇ ಅಲ್ಲದೆ ಹೂಮಳೆಯಲ್ಲಿ ಬರಹಗಾರನಾಗಿ ಮಿಂಚಿದ ಇವರು. ನಿಮ್ಮ ಹೆಸರು ಹೇಳಿಲ್ಲಲ್ಲ? ಪ್ರಿಯಾ. ನಿನ್ಗೆ ಹೆಂಗ್ ಗೊತ್ತು? ಲಗೇಜ್ ಮೇಲೆ ಬರ್ತಿದ್ಯಲ್ಲ. ರಾಮಶ್ಯಾಮ ಭಾಮ ಚಿತ್ರದಿಂದ ನಿರ್ದೇಶಕರಾಗಿ ಬಡ್ತಿ ಪಡೆದರು. ಕಮಲ್ ಹಾಸನ್ ಅವರ ಉತ್ತಮ ವಿಲನ್ ಚಿತ್ರವನ್ನು ನಿರ್ದೇಶಿಸಿ ಸೈ ಎನಿಸಿಕೊಂಡರು. ಹಾಗೂ ಇದೇ ಚಿತ್ರ ಕೆ ಬಾಲಚಂದರ್ ಅವರ ಜೀವನದ ಕೊನೆಯ ಚಿತ್ರವಾದದ್ದು ಗುರು ಶಿಷ್ಯರ ಪ್ರೀತಿಯ ದ್ಯೋತಕವಾಗಿದೆ. ಕತ್ಲೆ ಜಾಸ್ತಿ ಆದಷ್ಟು ನಕ್ಷತ್ರಗಳು ಹೇಗೆ ಮಿಂಚ್ತವೋ ಸತ್ಯ ಕೂಡ ಹಾಗೆ. ಇದೀಗ 2020ರಲ್ಲಿ ಪ್ರಧಾನ ಪಾತ್ರದಲ್ಲಿ ನಟಿಸಿ ನಿರ್ದೇಶಿಸಿರುವ 100 ಚಿತ್ರ, ಪತ್ತೇದಾರಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಶಿವಾಜಿ ಸೂರತ್ಕಲ್ ಚಿತ್ರ, ಭೈರಾದೇವಿ ಚಿತ್ರಗಳು ರಮೇಶ್ ಅವರ ಹೊಸ ಅವತಾರದ ಮುನ್ನುಡಿಯಾಗಲಿದೆ. ಸಿನಿಮಾ ಕ್ಷೇತ್ರದಲ್ಲಷ್ಟೇ ಅಲ್ಲದೆ ಅಂಕಣ ಬರಹಗಾರನಾಗಿ, ಅದ್ವಿತೀಯ ಮಾತುಗಾರನಾಗಿ, ವೀಕೆಂಡ್ಗಳಲ್ಲಿ ಜನ ಆರಾಮಾಗಿದ್ರಪ್ಪ, ಕರ್ನಾಟಕದ ನೆಮ್ಮದಿ ಹಾಳು ಮಾಡೋ ಕಾಂಟ್ರಾಕ್ಟ್ ನಿಮಗೆ ಸಿಕ್ಬಿಟ್ಟಿದೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ರೂವಾರಿಯಾಗಿ ಜನರ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾರೆ. ಇದೀಗ ತಮ್ಮ ದಣಿವರಿಯದ ಜೀವನೋಲ್ಲಾಸವನ್ನ ಇಲ್ಲಿ ಸೇರಿರುವ ಪ್ರೀತಿಯ ಜನತೆಯ ಜೊತೆ ಹಂಚಿಕೊಳ್ಳುವ ಸಲುವಾಗಿ ನಿಮ್ಮ ಮುಂದೆ ಆಗಮಿಸಲಿದ್ದಾರೆ. ಸ್ವಾಗತಿಸಿ ಪ್ರೀತಿಯಿಂದ ರಮೇಶ್. ಹಲೋ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಶುರು ಮಾಡೋಣ. ದಿಸ್ ಇಸ್ ವೀಕೆಂಡ್ ವಿತ್ ರಮೇಶ್ ಇನ್ ಅಮೇರಿಕಾ. ವಾವ್, ಹೌ ದಿಸ್ ಇಸ್ ಸೋ ಸರ್ರಿಯಲ್ ರೀ. ಈ ಜಾಗಕ್ಕೆ ಒಂದು 22 ವರ್ಷಗಳ ಹಿಂದೆ ಅಮೆರಿಕಾ ಚಿತ್ರದ ಶೂಟಿಂಗ್ಗೆ ಬಂದಿದ್ದ ನೆನಪು. ಅಲ್ಲ, ಇವತ್ತು ಅದನ್ನೇ ನೆನೆಸ್ಕೊಳ್ತಾ ಇದ್ದೆ. ಅಲ್ಲಿ ಸೂರ್ಯ ಲ್ಯಾಂಡ್ ಆಗ್ತಾನೆ ಏರ್ಪೋರ್ಟಲ್ಲಿ, ಅವನ ಫ್ರೆಂಡ್ ಹೇಳ್ತಾನೆ, ಆ ಕ್ಯಾಬ್ ತಗೊಂಡು ಆ 280 ಸೌತಲ್ಲಿ ಬಂದ್ಬಿಡು, ಅಲ್ಲಿ ಸರಟೋಗ ಎಕ್ಸಿಟ್ ತಗೊಂಡು ಅಲ್ಲಿ ರೈಟ್ ಬಂದು ಲೆಫ್ಟ್ ಬಂದರೆ 3 ಪಾರ್ಕ್ ವ್ಯೂ, ಆ 3 ಪಾರ್ಕ್ ಅವೆನ್ಯೂ, ರೈಟ್? ನಾಟ್ ಬ್ಯಾಡ್. ಹೌಸ್ ನಂಬರ್ 798
$35 874 ಥ್ಯಾಂಕ್ ಯು. ಅದಾದಮೇಲೆ ಆ ಗೋಲ್ಡನ್ ಗೇಟ್ ಬ್ರಿಡ್ಜಲ್ಲಿ ನಿಂತ್ಕೊಂಡು ಅಲ್ಲಿ ಹೇಳಿದಂಥ ಡೈಲಾಗು, ಈ ಥರ ಒಂದು ಸೇತುವೆ ಮನುಷ್ಯರ ಮನಸ್ಸು ಮಧ್ಯೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೇಳಲೇಬೇಕಾಗಿರೋ ವಿಷಯ ನಾವು ಹೇಳೋದೇ ಇಲ್ಲ ಅಂತ. ಎಷ್ಟು ಸತ್ಯ ಅಲ್ವಾ? ವಿಚ್ ದೆರ್ ವಾಸ್ ಅ ಗೋಲ್ಡನ್ ಗೇಟ್ ಬ್ರಿಡ್ಜ್ ಬಿಟ್ವೀನ್ ಪೀಪಲ್. ದೇರ್ ಸೋ ಮಚ್ ಆಫ್ ಕಮ್ಯುನಿಕೇಶನ್ ಗ್ಯಾಪ್, ಸೋ ಮೆನಿ ಪ್ರಾಬ್ಲಮ್ಸ್ ಬಿಕಾಸ್ ವಿ ಡೋಂಟ್ ಸೇ ಥಿಂಗ್ಸ್ ವಿ ಆಟ್ ಟು. ಆಮೇಲೆ ಆ ಹುಡುಗಿ ಹೇಳ್ತಾಳೆ, ಹೇ ಸೂರ್ಯ, ನೀನು ಪ್ರೀತಿಸಿದ ಹುಡುಗಿ ಯಾರೋ, ಎಲ್ಲಿದ್ದಾಳೋ, ಇಲ್ಲಿದೆಯಾ, ನೀನು ಯಾಕೋ ಅವಳು ಮದುವೆ ಆಗಲಿಲ್ಲ? ಅದಕ್ಕೆ ಅವನು ಹೇಳ್ತಾನೆ, ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಪ್ರೀತಿಸಲೇ ಇಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ನೀನು ಕೂಗಿ ಹೇಳ್ಬೇಕಾಯ್ತು ಕಣೋ, ಐ ಲವ್ ಯು ಅಂತ. ಏನು ಐ ಲವ್ ಯು ಅಂತ ಕೂಗಿ ಹೇಳ್ಬೇಕಾಗಿತ್ತು. ಓ ನನಗೆ ಗೊತ್ತಿರಲಿಲ್ಲ, ನಾನು ಪ್ರೀತಿ ಅನ್ನೋದು ಹೃದಯದ ಪಿಸು ಮಾತು ಅಂದ್ಕೊಂಡಿದ್ದೆ. ನೋಡಿ ಎಂಥ ದಡ್ಡ ನಾನು. ನನಗಿದೆಲ್ಲ ಕೇಳಿಸಲ್ಲ, ನಾನು ಮೂಗ ಅವಳು ಕಿವಿಡಿ ಅಂತ ಹೇಳಿದ ನೆನಪಿದೆ. ಇಟ್ಸ್ ಸೋ ವಂಡರ್ಫುಲ್ ಟು ಬಿ ಬ್ಯಾಕ್ ಹಿಯರ್. ಅವತ್ತು ಆ ಚಿತ್ರ ಆಗಿದ್ದು ನಿಮ್ಗೆ ಗೊತ್ತಿಲ್ಲ, 16 ಜನರಿ ನಾವು ಕ್ರೂ, 16 ಆಫರ್ಸ್. ಅದೇ ಚಿತ್ರವನ್ನು ಫಸ್ಟ್ ಹಾಫಲ್ಲಿ ಇಂಡಿಯಾದಲ್ಲಿ ನಡೆಯುತ್ತಲ್ಲ, ಅಲ್ಲಿ ಉಡುಪಿ ಆ ಕಡೆಲ್ಲ ಶೂಟ್ ಮಾಡೋದಲ್ಲ, 85 ಜನ ಬೇಕಾಗಿತ್ತು ಅಲ್ಲಿ ಶೂಟ್ ಮಾಡೋಕ್ಕೆ. ಅದೇ ಚಿತ್ರ, ಏನು ಚೇಂಜ್ ಇಲ್ಲ. ಇಲ್ಲಿ 16 ಜನ ಅದನ್ನು ಮಾಡಿದ್ವಿ. ಕಾರಣ ಇಲ್ಲಿ ನೀವು ಕೊಟ್ಟಂಥ ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್. ಆನೆಸ್ಟ್ಲಿ, ನೋ, ಅಕ್ರಾಸ್ ಮೈ ಹಾರ್ಟ್. ಅಮೆರಿಕಾ ಚಿತ್ರ 20 ವರ್ಷಗಳ ಹಿಂದೆ ಅಷ್ಟು ಅದ್ಭುತವಾದ ಚಿತ್ರ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಅದಕ್ಕೆ ಕಾರಣ ನೀವು. ಐ ಗಾಟ್ ದ ಸೇಮ್ ಲವ್. ಮೊನ್ನೆ ಬಂದು ಇಳಿದಾಗ ಇವರು ತೋರಿಸಿದಂಥ ಹಾಸ್ಪಿಟಾಲಿಟಿ ಟು ಕನ್ನಡ ಕೂಟ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಂದೊಂದು ಫೇವ್ರೇಟ್ ಸ್ಟೋರಿ ಇದೆ. ವೇರ್ ಐ ಗೋ ಟು ಕನ್ನಡ ಸಂಘ. ಇದೇನಾಯ್ತು ಅಂದರೆ, ಫಸ್ಟ್ ಟೈಮ್ ನಾನು ಅಮೆರಿಕಾಗೆ ಬಂದಾಗ ನನ್ನ ಫ್ಯಾಮಿಲಿ ಜೊತೆ ಆಮೇಲೆ ಒಂದು ಸಲ ಬಂದೆ. ನನ್ನ ಮಗ ಬಂದು ವಾಸ್ ವೆರಿ ವೆರಿ ಯಂಗ್, ಒಂದು 5-6 ವರ್ಷ ಅವನಿಗೆ. ಇಲ್ಲಿ ಇಳಿದಿದ್ದೀವಿ, ಅಲ್ಲಿ ದೊಡ್ಡ ಇಮಿಗ್ರೇಷನ್ ಕ್ಯೂ ರೀ. ಹೌ ಇಟ್ ಇಸ್ ವೆನ್ ಯು ಕಮ್ ವಿತ್ ದ ಫ್ಯಾಮಿಲಿ. ದೊಡ್ಡ ಇಮಿಗ್ರೇಷನ್ ಕ್ಯೂ. ಅಲ್ಲಿ ಅವ್ನು ನಿಂತ್ಕೊಂಡಿದ್ದಾನೆ, ನೋಡ್ತಾ ಇದ್ದಾನೆ. ಒಂದು ಕಡೆ ಸ್ಪ್ಯಾನಿಷ್ ಕೇಳಿಸ್ತಾ ಇದೆ, ಒಂದು ಕಡೆ ಪೋರ್ಚುಗೀಸ್ ಕಿವಿಯಲ್ಲಿ ಬೀಳ್ತಾ ಇದೆ, ಒಂದು ಕಡೆ ಇಂಗ್ಲೀಷ್ ಬರ್ತಾ ಇದೆ, ಇನ್ನೊಂದು ಕಡೆ ಯಾರು ಹಿಂದಿಯಲ್ಲಿ ಮಾತಾಡ್ತಾರೆ, ಎಲ್ಲ ಭಾಷೆ ಅವ್ನ ಕಿವಿಗೆ ಬೀಳ್ತಾ ಇದೆ. ಅವನು ಇಷ್ಟೇ ಚಿಕ್ಕ ಹುಡುಗ. ಅವನು ಹೇಳ್ದ, ಡ್ಯಾಡಿ, ಪ್ರಪಂಚದಲ್ಲಿ ಇಷ್ಟೊಂದು ಭಾಷೆಗಳಿದೆ, ನೀನು ಕನ್ನಡ ಗ್ರೇಟು ಅಂತೆಲ್ಲ ಯಾಕೆ ಅಂದ. ಸಿ, ವೆನ್ ಯು ಸ್ಟ್ಯಾಂಡ್ ಇನ್ ಅ ಇಮಿಗ್ರೇಷನ್ ಕ್ಯೂ ಆ್ಯಂಡ್ ಯು ಸಿ ಆಲ್ ದ ನ್ಯಾಷನಾಲಿಟೀಸ್, ಇಟ್ಸ್ ಅ ವೆರಿ ವೆರಿ ಡೀಪ್ ಕ್ವೆಶ್ಚನ್. ಅವ್ನು ಚಿಕ್ಕ ಹುಡುಗ, ನಾನು ಹೆಂಗೆ ಹೇಳೋದು? ಆಗ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂದಂಥ ಒಂದು ಮಾತನ್ನು ನನ್ನ ಸ್ಟೈಲಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅವ್ನು ಹೇಳಿದೆ, ನೋಡ ರಾಜ, ಈಗ ನೀರು ಅಂತೀವಿ, ನೀರೇನು? ಬಿಸ್ಲರಿ ಬಾಟ್ಲಲ್ಲಿ ಕುಡಿದ್ಬಿಟ್ಟು ಹಿಂಗೆ ಒದ್ಬಿಡ್ತೀವಿ, ಅದು ನೀರು. ಅದೇ ತೀರ್ಥ ಅಂದರೆ ಕಣ್ಣಿಗೆ ಒತ್ಕೊಳ್ತೀವಲ್ಲ. ಕಲ್ಲು ಅಂದ್ರೇನು? ಕಲ್ಲು ಏನು ಸರ್? ಕಲ್ಲು ರೋಡಲ್ಲಿ ಹೋಗ್ಬೇಕಾದ್ರೆ ಓದ್ಬಿಡ್ತೀರ, ಕಲ್ಲು. ಅದೇ ವಿಗ್ರಹ ಅಂದರೆ, ಓ ನಮಸ್ಕಾರ ಮಾಡ್ತೀವಲ್ವಾ. ಗಾಳಿ, ಇದು ಗಾಳಿ. ಆದರೆ ಉಸಿರು ಅಂದರೆ ನಿಮಗೆ ಜೀವ ಕೊಡುತ್ತಲ್ವಾ. ಮರ ಬೇರೆ, ಶ್ರೀಗಂಧ ಬೇರೆ ಅಲ್ವಾ. ಒಂದು ಕಲ್ಲುಗೂ ವಿಗ್ರಹಕ್ಕೂ ಇರೋ ವ್ಯತ್ಯಾಸನೇ, ಗಾಳಿಗೂ ಉಸಿರಿಗೂ ಇರೋ ವ್ಯತ್ಯಾಸನೇ, ಮರಕ್ಕೂ ಶ್ರೀಗಂಧಕ್ಕೂ ಇರೋ ವ್ಯತ್ಯಾಸನೇ, ಬೇರೆ ಭಾಷೆಗೂ ಕನ್ನಡಕ್ಕೂ ಇರೋ ವ್ಯತ್ಯಾಸ. ಅಷ್ಟೇ ಅಲ್ವಾ ಅದು? ಅಲ್ಲ, ಒಂದು ಮಾತೃಭಾಷೆ ನಿಮ್ಗೆ ಯಾಕಷ್ಟು ಹತ್ರ ಆಗುತ್ತೆ ಹೇಳಿ? ಮೊದಲನೇ ಸಲ ನಿಮ್ಮ ಅಮ್ಮನ ಬಂದೆ, ರಾಜ ಬಾರ ಬರಲಿ ಹೆಂಗಿದೆಯಾ ರಾಜ ಅಂತ ಹೇಳಿರ್ತಾರೆ. ನಿಮ್ಮಪ್ಪ ಬಾರೋ ಕಂದ ಅಂತ ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು, ಏನೋ ಚೆನ್ನಾಗಿ ಮಾಡಿದ್ದೇನೆ ಹೋಮ್ವರ್ಕು ಅಂತ ಈ ಭಾಷೆಯಲ್ಲಿ ಹೇಳಿರ್ತಾರೆ. ನೀವು ಕೇಳಿದಂಥ ಮೊದಲನೇ ಲಾಲಿ, ನೀವು ಕೇಳಿದಂಥ ಮೊದಲನೇ ಹಾಡು, ನಿಮಗೆ ಸಿಕ್ಕಿದಂಥ ಮೊದಲನೇ ಗೆಲುವು, ನಿಮಗೆ ಸಿಕ್ಕಿದಂಥ ಮೊದಲನೇ ಸೋಲು, ಮೊದಲನೇ ಅವಮಾನ, ಮೊದಲನೇ ಲವ್ ಸ್ಟೋರಿ ಎಲ್ಲ ಈ ಭಾಷೆಯಲ್ಲಿ ಆಗಿರುತ್ತೆ. ದಟ್ಸ್ ಆಲ್ ಇಟ್ ಇಸ್. ಇಟ್ ಇಸ್ ಜಸ್ಟ್ ಅ ಇಮೋಷನಲ್ ಕನೆಕ್ಟ್. ಅದನ್ನು ಬಿಟ್ಟರೆ ಏನಿದೆ ಹೇಳಿ? ಇಟ್ಸ್ ಅ ವಂಡರ್ಫುಲ್ ಥಿಂಗ್ ರೀ. ಒಂದು ಭಾಷೆ ಅನ್ನೋದು ನೋಡಿ, ನಿಮ್ಮ ಮನೆಗೆ ಯಾರೋ ಕರೀತೀರ, ಸತ್ಯನಾರಾಯಣ ಪೂಜೆ, ನಿಮ್ಮ ನೆಂಟರು ಬರ್ತಾರೆ, ಎಲ್ಲ ಬರ್ತಾರೆ, ಓಕೆ, ದಟ್ಸ್ ಫೈನ್. ಬ್ಲಡ್ ರಿಲೇಟಿವ್ಸ್ ಬರ್ತಾರೆ, ಓಕೆ. ಬಟ್ ಅಪರಿಚಿತರನ್ನ ಒಂದುಗೂಡಿಸುವಂಥ ಶಕ್ತಿ ಇದೆಯಲ್ಲ, ವಾಟ್ ಇಸ್ ಕಾಲ್ಡ್ ಅಸ್ ಕೋಆಪರೇಷನ್ ಆಫ್ ಸ್ಟ್ರೇಂಜರ್ಸ್, ದಾಟ್ ಇಸ್ ಅನ್ ಅಮೇಝಿಂಗ್ ಪವರ್. ಅದು ಇರೋದು ಕೆಲವೇ ಕೆಲವು ವಿಷಯಗಳಿಗೆ. ಅದು ಧರ್ಮಕ್ಕಿದೆ. ಒಂದು ಧರ್ಮ,
ಇಟ್ ವಿಲ್ ಗೆಟ್ ಕೋಆಪರೇಷನ್ ಆಫ್ ಸ್ಟ್ರೇಂಜರ್ಸ್. ಸಿನಿಮಾ ಆಗಿದೆ, ಒಂದು ಸಿನಿಮಾ ಥಿಯೇಟ್ರಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಕೂತ್ಕೊಂಡು ಒಂದು ಸಿನಿಮಾ ನೋಡ್ತಾರೆ. ಅದು ಒಂದು ಭಾಷೆಗಿದೆ, ಒಂದು ಭಾಷೆ ನೋಡಿ ಎಲ್ಲೋ ಯಾವುದೋ ಮೂಲೆಯಲ್ಲಿರೋಲ್ಲ ಜೊತೆಗೆ ಸೇರ್ತಾರೆ. ಅಂದರೆ ಅದಕ್ಕೆ ಕಾರಣ ಹೇಳಿ, ನಮ್ಮ ಭಾಷೆ. ಯಸ್, ಅದಕ್ಕೆ ನಾನು ಅಟ್ಲಾಂಟಾಗೆ ಬಂದಿದ್ದೆ. ಅಟ್ಲಾಂಟಾಗೆ ಬಂದಾಗ ಕನ್ನಡವೇ ಸತ್ಯ ಅಂತ ಇತ್ತಲ್ಲ ಚಿಕ್ಕದಾಗಿ, ಆ ಥರ ಐ ವಾಂಟ್ ಟು ಕ್ರಿಯೇಟ್ ಮೈ ಓನ್ ಸ್ಲೋಗನ್, ಶಾರ್ಟ್ ಆ್ಯಂಡ್ ಸ್ವೀಟ್, ಬಟ್ ಅಲ್ಲಿ ಇರಬೇಕು, ಆ ಥರ ಏನೋ ಇರಬೇಕು ಅಂತ. ಕೊನೆ ಸಿಕ್ಕಿದ್ದ ಐಡಿಯಾನೇ ಕನ್ನಡದ ಶಕ್ತಿ, ಕನ್ನಡಿಗನ ಶಕ್ತಿ ಕನ್ನಡ ಅಂತ. ಯು ನೋ ವೇರ್ ದಿಸ್ ಕೇಮ್? ಸಿ ಇಟ್ಸ್ ಸೋ ಬ್ಯೂಟಿಫುಲ್ ರೀ. ಸಿ ಒಂದು ಫಾರ್ ಇನ್ಸ್ಟೆನ್ಸ್ ಒಂದು ಪದ, ಓಕೆ, ಐ ಸೇ ಲಾಲ್ ಬಾಗ್ ಅಂದರೆ ನಿಮ್ಗೆ ಏನು ಬರುತ್ತೆ ಸರ್? ವಾಟ್ಸ್ ಆನ್ ಯುವರ್ ಮೈಂಡ್? ಗಾರ್ಡನ್. ಮೈಕ್ ಕೊಡಿ ಅವ್ರಿಗೆ. ಲವ್ ರೇ, ಮೈಕ್ ಕೊಡಿ ಸರ್ ಅವ್ರಿಗೆ. ಮೈಕ್, ವೇರ್ಸ್ ದ ಮೈಕ್? ಅವ್ರು ಕೊಡಿ. ಇವ್ರು ಬೇಡ ಪಾಪ, ಇವ್ರು ತುಂಬ ಸೋಬರ್ ಆಗಿದ್ದಾರೆ. ಅವ್ರು ನೋಡಿ ಲವ್, ಅವ್ರು ಕೊಡಿ. ನೋಡಿ ಹೇಳಿ ನೀವು. ಇನ್ನು ವೈಫ್ ಇದ್ದಿಲ್ಲ ಅವರು, ಅಲ್ಲಿ ಹೋಗಿದ್ವಿ ಸರ್. ಸೊ ಲಾಲ್ ಬಾಗ್ ಅಂದ್ರೆ ನಿಮ್ಗೆ ನೆನಪಾಗೋದು ಲವ್, ಇವ್ರಿಗೆ ಗುಲಾಬಿ ನೆನಪಾಗುತ್ತೆ ಅಂದ್ರು. ಸಿ, ಲಾಲ್ ಬಾಗ್ ಅಂದ್ರೆ ನಿಮ್ಗೆ ಹೂಗಳು ನೆನಪಾಗುತ್ತೆ, ಲವ್ ನೆನಪಾಗುತ್ತೆ, ರೊಮ್ಯಾನ್ಸ್ ನೆನಪಾಗುತ್ತೆ, MTR ನೆನಪಾಗುತ್ತೆ, ವಾಟ್ ಎವರ್. ಅದೇ ಜಲಿಯನ್ ವಾಲಾ ಬಾಗ್ ಅಂದ್ರೆ ಟ್ರಾಜಿಡಿ, ಗುಂಡು, ಅದ್ಯಾರೋ ಕೆಳಗೆ ಬಿದ್ದರು ಬಾವಿಯಲ್ಲಿ. ಒಂದು ಬಾಗ್ ಬೇರೆ, ಇನ್ನೊಂದು ಬಾಗ್ ಬೇರೆ. ಹಾಗಾಗಿ ಒಂದು ಪದದ ಹಿಂದೆ ವಿ ಗೆಟ್ ಸೋ ಮೆನಿ ವಿಜುವಲ್ಸ್, ಸೋ ಮೆನಿ ಇಮೇಜಸ್. ಸೊ ಐ ಥ್ರೋ ದಿಸ್ ಟು ಯು. ಇದು ಪದ, ಓಕೆ? ಇದರ ಹಿಂದೆ ಕೇಳಿದ ತಕ್ಷಣ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಫಸ್ಟ್ ಹೊಳೆಯುವಂಥ ವಿಷಯ ಏನು? ಇದೇನು ಡೀಪ್ ಆಗಿರಬೇಕು ಅಂತಿಲ್ಲ, ತಲಾಟೆ ಮಾಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ನಾನು ಪದ ಹೇಳ್ತೀನಿ, ನಿಮ್ಮ ಮನಸ್ಸಲ್ಲಿ ಬರುವಂಥ ಮೊದಲನೇ ಭಾವನೆ ಏನು? ಓಕೆ ಓಕೆ, ದಿ ವರ್ಡ್ ಇಸ್ ಕರ್ನಾಟಕ. ಏನು ಬರುತ್ತೆ? ಕನ್ನಡ. ಏನು? ರಾಜ್ಕುಮಾರ್, ಎಸ್. ಕಾವೇರಿ, ಅಗ್ರೀಡ್. ಮಸಾಲೆ ದೋಸೆ. ಮಸಾಲೆ ದೋಸೆ, ಅಗ್ರೀಡ್. ರಮೇಶ್, ಥ್ಯಾಂಕ್ ಯು. ಆಲೂರು ವೆಂಕಟರಾಯ್, ಓ ವಾವ್. ಮೈಸೂರು ಪಾಕ್. ರಾಗಿ ಮುದ್ದೆ. ಮೋರ್ ಕ್ರಿಯೇಟಿವ್. ಮೈಕ್ ಇದ್ದಾರೆ. ನಮ್ಮೂರು ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಮಂಗಳೂರು, ಮೈಸೂರು, ಕುವೆಂಪು, ವಾವ್. ಗಿರ್ಮಿಟ್ಟು. ಕರಾವಳಿ, ಧಾರವಾಡ ಪೇಡ. UVC, ರೈಟ್. ಹೃದಯ, ಶ್ರೀಗಂಧ, ಉಪೇಂದ್ರ, RCB, ರಜನಿಕಾಂತ್, ಲವ್ಲಿ. ಯಕ್ಷಗಾನ. ನೋಡಿ, ಯಕ್ಷಗಾನ ನೋಡಿದ್ರ? ಸ್ಯಾಂಡಲ್ವುಡ್, ಅಗ್ರೀಡ್. ಸೊ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್. ನೀರ್ ದೋಸೆ, ಮೋರ್ ಫಾಸ್ಟ್. ಶಂಕರ್ ನಾಗ್, ತಂದೆ ತಾಯಿ. ಯಾವುದೇ ಒಂದು ಪದ ನೀವು ಕೇಳಿದಾಗ ಆ ಪದದ ಇರುವಂತ ಎಲ್ಲ ಇತಿಹಾಸ ನಿಮ್ಗೆ ನೆನಪಾಗುತ್ತೆ. ಈಗ ರಮೇಶ್ ಅಂದ ತಕ್ಷಣ ಇಟ್ಸ್ ನಾಟ್ ಜಸ್ಟ್ ರಮೇಶ್ ಅರವಿಂದ್ ಹಿಯರ್. ಅದು ಒಂದು ಕಡೆ ನಿಮಗೆ ಅಮೆರಿಕ ಇರ್ಬೋದು, ಅಮೃತವರ್ಷ ಇರ್ಬೋದು, ಉಲ್ಟಾ ಪಟ್ಟ ಇರ್ಬೋದು, ವೀಕೆಂಡ್ ವಿತ್ ರಮೇಶ್ ಇರ್ಬೋದು. ಸೋ ಮೆನಿ ಇಮೇಜಸ್ ಕಮ್ ಟು ಯುವರ್ ಮೈಂಡ್. ಆ ಥರ ಒಂದೊಂದು ಪದದ ಹಿಂದೆ ಒಂದು ದೊಡ್ಡ ಇತಿಹಾಸ ಇರುತ್ತೆ. ಕನ್ನಡ ಸಿನಿಮಾ ಈಗ 180 ಒಂದು ವಾರಕ್ಕೆ 7 ಚಿತ್ರ, 9 ಚಿತ್ರ, 10 ಚಿತ್ರ ರಿಲೀಸ್ ಆಗ್ತಾ ಇದೆ. ಕಾಂಪಿಟೇಷನ್ ಒದ್ದಾಡ್ತಾ ಇದ್ದೀವಿ. ಬಟ್ ಇದೆಲ್ಲ ಎಲ್ಲಿ ಶುರು ಆಯಿತು ಅಂತ ನೋಡಿದ್ರೆ, ಅಟ್ ಒನ್ ಪಾಯಿಂಟ್ ಲಾಂಗ್ ಅಗೋ 1896 ಲೂಮಿಯರ್ ಬ್ರದರ್ಸು ಯಾವಾಗ ಸಿನಿಮಾನ ಕಂಡಿಡಿದ್ರು, ದೇ ಸೆಂಟ್ ದರ್ ಏಜೆಂಟ್ಸ್ ಆಲ್ ಓವರ್ ದಿ ವರ್ಲ್ಡ್ ಇದನ್ನು ಪಾಪ್ಯುಲರೈಸ್ ಮಾಡೋಕ್ಕೆ. ಒಬ್ಬ ವ್ಯಾಟ್ಸನ್ ಅನ್ನೋನು ಬಾಂಬೆಗೆ ಬರ್ತಾನೆ. ಅವನು ಪ್ರೊಜೆಕ್ಟರ್ ತೊಗೊಂಬಂದು ಒಂದು 2000 ಅಡಿ ಲೈಫ್ ಆಫ್ ಜೀಸಸ್ ಅಂತ ಒಂದು ಚಿತ್ರ ಮಾಡಿ ಎಲ್ರಿಗೂ ತೋರಿಸ್ತಾನೆ. ಪೀಪಲ್ ಆರ್ ಡಮ್ ಫೌಂಡೆಡ್. ಇನ್ಫ್ಯಾಕ್ಟ್ ಮೊದಲನೇ ಸಿನಿಮಾ ಅಂತ ಬಂದಿದ್ದು ಒಂದು ಟ್ರೈನ್ನ ಪ್ರೊಜೆಕ್ಟ್ ಮಾಡಿದ್ರಂತೆ. ಜನ ಈ ಥರ ಕೂತಿದ್ರಲ್ಲ ಫಸ್ಟ್ ಟೈಮ್. ಕ್ಯಾನ್ ಯು ಇಮ್ಯಾಜಿನ್? ಫಸ್ಟ್ ಟೈಮ್ ಯು ವಾಚಿಂಗ್ ಸಿನಿಮಾ. ಆ ಟ್ರೈನ್ ಬರ್ತಿದ್ದಂಗೆ ಜನ ಥಿಯೇಟರ್ ಬಿಟ್ಟು ಓಡೋಗ್ಬಿಟ್ರಂತೆ, ಎಲ್ಲಿ ನಮ್ಮ ಮೇಲೆ ಹತ್ತು ಬಿಡುತ್ತೋ ಅಂತ. ಆ ಥರ ಒಂದು ಮ್ಯಾಜಿಕಲ್ಲಿ ಶುರು ಆಯಿತು ಸಿನಿಮಾ. ಅಲ್ಲಿಂದ ಆ ವ್ಯಾಟ್ಸನ್ ಇಲ್ಲಿ ಕೆಳಗಡೆ ಬರ್ತಾನೆ, ಸೌತ್ ಇಂಡಿಯಾಗೆ ಬರ್ತಾನೆ. ಹಿ ಗೋಸ್ ಟು ಟ್ರಿಚಿಯಲ್ಲಿ ವಿನ್ಸೆಂಟ್ ಒಬ್ಬ ರೈಲ್ವೆ ಎಂಪ್ಲಾಯಿ. ಅವನು ಇವನು ಹೆಲ್ಪ್ ಮಾಡ್ತಾ ಇರ್ತಾನೆ. ಎಲ್ಲ ಕಡೆ ಹೋಗೋದು, ಪ್ರಾಜೆಕ್ಟ್ರಲ್ಲಿ ಚಿತ್ರ ತೋರಿಸೋದು.
ದಿಢೀರಂತ ವ್ಯಾಟ್ಸನಸ್ ಟು ಗೋ ಬ್ಯಾಕ್. ಏನೋ ಅರ್ಜೆಂಟಾಗಿ ಹೋಗ್ಬೇಕಾಗಿ ಬರುತ್ತೆ, ಇವನೊಂದು ಕೆಲಸ ಮಾಡಿ, ಈ ಪ್ರೊಜೆಕ್ಟರ್ ರೀಲೆಲ್ಲ ನೀನೇ ಇಟ್ಕೊಳಪ್ಪ, ಏನಾರು ಮಾಡ್ಕೊ ಅಂತ ಹೊಟ್ಟೋಗ್ತಾನೆ. ಸೊ ದಿಸ್ ರೈಲ್ವೆ ಎಂಪ್ಲಾಯಿ, ಹೀಸ್ ಗಾಟ್ ಅ ಪ್ರೊಜೆಕ್ಟರ್, ಹೀಸ್ ಗಾಟ್ ರೀಲ್ಸ್, ಇಟ್ ಡಸಂಟ್ ನೋ ವಾಟ್ ಟು ಡೂ. ಇವನು ಸೆಂಟ್ ಜೋಸೆಫ್ಸ್ ಗ್ರೌಂಡಲ್ಲಿ ಪ್ರೊಜೆಕ್ಷನ್ ಶುರು ಮಾಡ್ದ. ಪೀಪಲ್ ಸ್ಟಾರ್ಟೆಡ್ ಕಮಿಂಗ್ ಇನ್. ಓ, ಇದು ಒಳ್ಳೆ ಬಿಸ್ನೆಸ್ ಅಂತ ಗೊತ್ತಾಯ್ತು ಅವನಿಗೆ. ಅಲ್ಲಿಂದ ಚೆನ್ನೈಗೆ ಹೋಗ್ತಾನೆ, ಅಲ್ಲಿಂದ ಪೂನಾಗೆ ಹೋಗ್ತಾನೆ, ಅಲ್ಲಿಂದ ಲಾಹೋರ್ಗೆ ಹೋಗ್ತಾನೆ. ಓ, ನನ್ನ ರೈಲ್ವೆ ಪ್ರೊಫೆಷನ್ ಹಿಂದೆ ಇದು ಎಷ್ಟೋ ಬೆಟ್ರು ಅಂತ ರೈಲ್ವೆ ಕೆಲಸವನ್ನು ಬಿಟ್ಟು he goes on into this, and then he builds the first theatre in Coimbatore, which was called as the Variety Hall. ಈ ಕಡೆ 1930ನಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆಗಿ ಕಣ್ಣು ಹೊಟ್ಟೋಗುತ್ತೆ. ಆಮೇಲೆ ಅದೇನೋ ಮಾಡ್ತಾರೆ, ಕಣ್ಣು ವಾಪಸ್ ಬರುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ಅ ಪರ್ಸನ್ ಹೂ ಇಸ್ ಬ್ಲೈಂಡ್, ಓಕೆ, ಹೂ ಇಸ್ ನಾಟ್ ಸೀನ್ ಎನಿಥಿಂಗ್, ಹಿ ಓಪನ್ಸ್ ಹಿಸ್ ಐಸ್ ಆ್ಯಂಡ್ ಸೀಸ್ ಸಿನಿಮಾ ಫಾರ್ ದ ಫಸ್ಟ್ ಟೈಮ್. ಅವ್ನಿಗೆ ಎಷ್ಟು ಥ್ರಿಲ್ ಆಗಿರಬೇಕು, ಇದು ಎಂಥ ಅದ್ಭುತ, ಇದೇನಿದು ಸಿನಿಮಾ, ಕಲ್ತ್ಕೋಬೇಕು ಅಂತ ಆ ವ್ಯಕ್ತಿ ಇಲ್ಲಿಂದ ಲಂಡನ್ಗೆ ಹೋಗಿ ಸಿನಿಮಾ ಮಾಡೋದು ಹೇಗೆ ಅಂತ ಕಲಿತಾನೆ. ಅಲ್ಲಿಂದ ಒಂದು ಕ್ಯಾಮ್ರಾ ಪರ್ಚೇಸ್ ಮಾಡ್ತಾನೆ, ಅದನ್ನು ತೊಗೊಂಡು ಇಂಡಿಯಾಗೆ ಬರ್ತಾನೆ. ಅವರೇ ದಾದಾ ಸಾಬ್ ಪಾಲ್ಕೆ. ಆ್ಯಂಡ್ ಹಿ ಮೇಕ್ಸ್ ದ ಫಸ್ಟ್ ಫಿಲ್ಮ್ ಸತ್ಯ ಹರಿಶ್ಚಂದ್ರ. ಮೊದಲನೇ ಇಂಡಿಯನ್ ಸಿನಿಮಾ ಶುರು ಆಗುತ್ತೆ. ಸೈಮಲ್ಟೇನಿಯಸ್ಲಿ ಇಲ್ಲಿ ಸೌತ್ ಇಂಡಿಯಾಗೆ ಬರ್ತೀವಿ. ಇಲ್ಲಿ ಚಾರ್ಲ್ಸ್ ಮುರೆ ಅನ್ನೋನು ನಮ್ಮ ಮೈಸೂರು ಪ್ಯಾಲೇಸು, ಕೆಡ್ಡ, ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಬಂದಿರ್ತಾರೆ. ಅವ್ರ ಜೊತೆ ಮೋಹನ್ ಭವಾನಿ ಅಂತ ಒಬ್ಬ ಕ್ಯಾಮ್ರಾಮನ್, ಅವ್ರ ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರು ಹಿ ಮೀಟ್ಸ್ ಟಿ ಪಿ ಕೈಲಾಸಂ. ಟಿ ಪಿ ಕೈಲಾಸಂ ವಾಸ್ ಅ ಸಾಂಸ್ಕ್ರಿಟ್ ಸ್ಕಾಲರ್, ಹಿ ವಾಸ್ ಅ ಇಂಗ್ಲಿಷ್ ಸ್ಕಾಲರ್. ಹಿ ಟೆಲ್ಸ್ ಮೋಹನ್, ಅಲ್ಲ ಇದೇನೋ ಕೆಡ್ಡ ಆಪರೇಷನ್ ಎಲ್ಲ ಮಾಡ್ತಾ ಇದೆಯಲ್ಲ, ಒಂದು ಕಥೆನ ಯಾಕೆ ನೀನು ಶೂಟ್ ಮಾಡಬಾರ್ದು? ಯಾವ ಕತೆ ಮಾಡೋದು? ಮೃಚ್ಛಕಟಿಗೆ ಅಂತ ಒಂದು ನಾಟಕ ಇದೆ, ಭಾಳ ಸೊಗಸಾಗಿದೆ, ಅದನ್ನು ಸಿನಿಮಾ ಮಾಡು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಾಡ್ತೀನಿ, ಬಟ್ ನೀವು ರೋಲ್ ಮಾಡಬೇಕು. ಸಕಾರ ಅನ್ನೋ ಪಾತ್ರ ಟಿ ಪಿ ಕೈಲಾಸಂ ನೀವು ಮಾಡಿದ್ರೆ ನಾನು ಪಿಕ್ಚರ್ ಮಾಡ್ತೀನಿ ಅಂತಾರೆ. ಆ್ಯಂಡ್ ದೆನ್ ದ ಫಿಲ್ಮ್ ಸ್ಟಾರ್ಟ್ಸ್. ಮೊದಲನೇ ಮೂಕಿ ಚಿತ್ರ ಕನ್ನಡದಲ್ಲಿ ವಸಂತ ಸೇನಾ, ಆ್ಯಂಡ್ ಟಿ ಪಿ ಕೈಲಾಸಂ ಆ್ಯಕ್ಟ್ಸ್ ಇನ್ ದ್ಯಾಟ್. ಇಯರ್ಸ್ ಲೇಟರ್ 1921 ಆಲಮಾರ ಮೊದಲನೇ ಟಾಕಿ ಚಿತ್ರ ರಿಲೀಸ್ ಆಗುತ್ತೆ. 3 ವರ್ಷಗಳಲ್ಲಿ ಕನ್ನಡದಲ್ಲಿ ಗುಬ್ಬಿ ವೀರಣ್ಣ ಮತ್ತು ಅವ್ರ ತಂಡದವರು ಟಾಕಿ ಫಿಲ್ಮ್ ಶುರು ಮಾಡ್ತಾರೆ. ಸತಿ ಸುಲೋಚನಾ ನಮ್ಮ ಮೊದಲನೇ ಕನ್ನಡ ಟಾಕಿ. ಅದರಲ್ಲಿ ಹೀರೋ ಬರೋರು ಸುಬ್ಬನಾಯ್ಡು ಅವರು. ಸುಬ್ಬಯ್ಯ ನಾಯ್ಡು ನೋಡ್ತೀರ, ಅವರು ದೊಡ್ಡ ಮೀಸೆ ಇರುತ್ತೆ, ನಮ್ಮ ಲೋಕೇಶ್ ಅವರ ಫಾದರ್ ಅವರು. ಅವರು ಇವತ್ತಿಗೂ ದಿ ಬೆಸ್ಟ್ ಆ್ಯಕ್ಟರ್ ಇನ್ ಕರ್ನಾಟಕ ಅವಾರ್ಡ್ ಸಿಗೋದು ಸುಬ್ಬಯ್ಯ ನಾಯ್ಡು ಅವರ ಹೆಸರಲ್ಲಿ. ಸುಬ್ಬಯ್ಯ ನಾಯ್ಡು ಅವರು ಯಾವುದೇ ರೋಲ್ ಮಾಡಿದ್ರು ಅವ್ರು ಮೀಸೆ ಮಾತ್ರ ಅವ್ರು ಶೇವ್ ಮಾಡ್ತಾನೆ ಇರಲಿಲ್ಲ, ಇಷ್ಟು ದೊಡ್ಡ ಮೀಸೆ. ಕಬೀರ್ ರೋಲ್ ಮಾಡಿದ್ದಾರೆ ಅವರು, ರಾವಣನ್ ರೋಲ್ ಮಾಡ್ತಾರೆ, ಇಂದ್ರಜಿತ್ ರೋಲ್ ಮಾಡ್ತಾರೆ, ಎಲ್ಲ ರೋಲಲ್ಲೂ ಅದೇ ಮೀಸೆ. ಅವರು ಮಾಡಿದಂಥ ಅದೇ ಪಾತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಮಾಡ್ತಾರೆ. ಭಕ್ತ ಪ್ರಹ್ಲಾದ ಅವರು ಮಾಡಿದರು, ಅಣ್ಣವರು ಮಾಡಿದ್ರು, ಕಬೀರ್ ಅವರು ಮಾಡಿದ್ರು, ಇವರು ಮಾಡಿದ್ರು. ಈ ಥರ ರಾಜ್ಕುಮಾರ್ ವಾಸ್ ಓ ಇಂಪ್ರೆಸ್ಡ್ ಆ್ಯಂಡ್ ಇನ್ಸ್ಪೈರ್ಡ್ ಬೈ ಸುಬ್ಬಯ್ಯ ನಾಯ್ಡು ಅವರು. ಇದರಲ್ಲಿ ವಿಶೇಷ ಅಂದರೆ ನಮ್ಮ ಸುಬ್ಬಯ್ಯ ನಾಯ್ಡು ಅವರು ಮಾಡಿದಂಥ ಭಕ್ತ ಪ್ರಹ್ಲಾದಲ್ಲಿ ಆ ಪ್ರಹ್ಲಾದನ ರೋಲ್ ಮಾಡಿದ್ದು ನಮ್ಮ ಲೋಕೇಶ್ ಅವರು. ಡಾಕ್ಟರ್ ರಾಜ್ಕುಮಾರ್ ಮಾಡಿದ ಭಕ್ತ ಪ್ರಹ್ಲಾದದಲ್ಲಿ ಆ ರೋಲ್ ಮಾಡಿದ್ದು ನಮ್ಮ ಪುನೀತು. ಸೊ ದ ಸೋ ಮೆನಿ ಪ್ಯಾರಲ್ಸ್. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಸತ್ಯ ಹರಿಶ್ಚಂದ್ರನ ಸುಬ್ಬಯ್ಯ ನಾಯ್ಡು ಅವ್ರು ಮಾಡ್ತಾರೆ, ಅಣ್ಣವ್ರು ಆಮೇಲೆ ಮಾಡಿದ್ರು, ಅದು ಬೇರೆ ವರ್ಷನ್. ಸತ್ಯ ಹರಿಶ್ಚಂದ್ರ ಸುಬ್ಬಯ್ಯ ನಾಯ್ಡು ಮಾಡಿದಾಗ ಅಲ್ಲೊಬ್ಬ ಸೌಂಡ್ ಇಂಜಿನಿಯರ್ ಇರ್ತಾನೆ. ಅವ್ರಿಗೊಂದು ಐಡಿಯಾ ಹೊಳೆಯುತ್ತೆ, ಹೆಂಗೋ ಡೈಲಾಗ್ ಸಪ್ರೇಟಾಗಿ ಬರ್ತಾ ಇದೆ, ಮ್ಯೂಸಿಕ್ ಸಪ್ರೇಟಾಗಿ ಬರ್ತಾ ಇದೆ, ಇದನ್ನು ತಗೊಂಡು ಇನ್ನೊಂದು ಲ್ಯಾಂಗ್ವೇಜ್ಗೆ ಯಾಕೆ ಡಬ್ ಮಾಡಬಾರ್ದು ಅಂತ. ಸೊ ದಿಸ್ ರಾಘವನ್ ಸೌಂಡ್ ಇಂಜಿನಿಯರ್, ಹಿ ಗೋಸ್ ಟು AVM ಸ್ಟುಡಿಯೋಸ್ ಅಂಡ್ ಸೇರ್ ಒಂದು ಕನ್ನಡ ಫಿಲ್ಮ್ ಇದೆ, ಇದನ್ನು ಡಬ್ ಮಾಡಿ ನಾವು ತಮಿಳಲ್ಲಿ ರಿಲೀಸ್ ಮಾಡ್ಬೋದು ಅಂತ. ದಿ ಹೋಲ್ ಡಬ್ಬಿಂಗ್ ಥಿಂಗ್ ಸ್ಟಾರ್ಟೆಡ್ ಇನ್ ಕರ್ನಾಟಕ. ಕ್ಯಾನ್ ಯು ಬಿಲೀವ್ ಇಟ್? ಶುರುವಾಗಿದ್ದು ಇಲ್ಲಿ, ಅದು ನಮಗೆ ಆಮೇಲೆ ವಾಪಸ್ ಆಗಿ ರಿವರ್ಸ್ ಆಗಿ ಪ್ರಾಬ್ಲಮ್ ಆಗೋಯ್ತು. ಸೊ ಸತ್ಯ ಹರಿಶ್ಚಂದ್ರನ ಈ ರಾಘವನ್ ಕೊಟ್ಟಿದ್ದ ಐಡಿಯಾ ಅಲ್ಲಿ AVM ಚೆಟ್ಟಿಯಾರ್ ತಮಿಳಲ್ಲಿ ಡಬ್ ಮಾಡ್ತಾರೆ. ಅದೇ ಟೈಮಲ್ಲಿ ತಮಿಳಲ್ಲಿ ಒಂದು ಸತ್ಯ ಹರಿಶ್ಚಂದ್ರ ಪ್ರೊಡ್ಯೂಸ್ ಆಗಿದೆ ವಿತ್ ಒರಿಜಿನಲ್ ತಮಿಳ್ ಆಕ್ಟರ್ಸ್. ಬಟ್ ಕನ್ನಡದ ಸತ್ಯ ಹರಿಶ್ಚಂದ್ರ ಸೂಪರ್ ಹಿಟ್ ಆಗುತ್ತೆ, ಡಬ್ಡ್ ಫಿಲ್ಮ್. ಆ್ಯಂಡ್ ದೆನ್ ದ ಹೋಲ್ ಥಿಂಗ್ ಸ್ಟಾರ್ಟ್ಸ್. 1954 ಬೇಡ್ರ ಕಣ್ಣಪ್ಪ ರಿಲೀಸ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಎಂಟ್ರಿ ಕೊಡ್ತಾರೆ. ಆ ವರ್ಷದಲ್ಲಿ ಮೊದಲನೇ ಸಲ ನ್ಯಾಷನಲ್ ಲೆವೆಲಲ್ಲಿ ಪ್ರಾದೇಶಿಕ ಚಿತ್ರಗಳಿಗೆ ಅವಾರ್ಡ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ದಿ ಫಸ್ಟ್ ಕನ್ನಡ ಫಿಲ್ಮ್ ಟು ಗೆಟ್ ಅ ರೀಜನಲ್ ಅವಾರ್ಡ್, ರೀಜನಲ್ ನ್ಯಾಷನಲ್ ಅವಾರ್ಡ್ ಅಟ್ ರೀಜನಲ್ ಲೆವೆಲ್ ಬಿಕಮ್ಸ್ ಬೇಡ್ರ ಕಣ್ಣಪ್ಪ. ಯಾ
ಜಸ್ಟ್ ಇಮ್ಯಾಜಿನ್ 1954 ಇಂದ 1964 10 ಇಯರ್ಸಲ್ಲಿ 200 ಕನ್ನಡ ಚಿತ್ರಗಳು ರಿಲೀಸ್ ಆಗುತ್ತೆ. 200. ಅದರಲ್ಲಿ 100 ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್ ಹೀರೋ. 1 in every 2 films he is the hero. ನೋ ವಂಡರ್ ಇಷ್ಟು ದೊಡ್ಡ ಐಕಾನ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ದಿ ಅಮೌಂಟ್ ಆಫ್ ಫಿಲ್ಮ್ಸ್ ಇಟ್ ಡಿಡ್, ಕ್ವಾಂಟಿಟಿ ವೈಸ್, ಕ್ವಾಲಿಟಿ ವೈಸ್, ವೆರೈಟಿ ವೈಸ್. ಅಣ್ಣವ್ರನ್ನ ಯಾರು ಮುಟ್ಟಕ್ಕಾಗಲಿಲ್ಲ, ಆ ಥರ ಬೆಳೆದು ನಿಂತರು. ಅದಾದಮೇಲೆ ನೀವೆಲ್ಲರೂ ನೋಡೇ ಇದ್ದೀರಿ ಇನ್ ಯೋರ್ ಲೈಫ್ ಟೈಮ್. ಅದಾದ್ಮೇಲೆ ಬಂದಂಥ ಎಲ್ಲ ಲೆಜೆಂಡ್ಸು ಎಷ್ಟು ಜನ ಬಂದಿಯಾರ್ರಿ. ಜಸ್ಟ್ ಗೋ ಬ್ಯಾಕ್. ಇಫ್ ಆಸ್ಕ್ ಯು ಅಗೈನ್ ವಿತ್ ಅ ಮೈಕ್, ನಿಮ್ಗೆ ನೆನಪಿರುವಂಥ ಹೀರೋ ಲೆಜೆಂಡ್ಸ್ ಯಾರು ಅಂದ್ರೆ ಏನು ಹೇಳ್ತೀರಾ? ಕಮಾನ್ ವಾಲಂಟಿಯರ್ಸ್. ಕಮಾನ್, ರಮೇಶ್ ಇಸ್ ನೌ. ಅಲ್ಲಿ ವಿಷ್ಣುವರ್ಧನ್, ಅಂಬರೀಶ್, ಶಂಕರ್ ನಾಗ್, ಎಸ್, ಪುಟ್ಟಣ್ಣ ಕನಗಲ್, ರಮೇಶ್, ಸಿದ್ದಲಿಂಗಯ್ಯ, ಪುನೀತ್, ಅನಂತ್ ನಾಗ್, ಸರೋಜಾ ದೇವಿ, ಭಾರತಿ, ಆರ್ತಿ, ಶಿವಣ್ಣ, ಲೋಕೇಶ್, ಗಣೇಶ್, ಪಂತುಲು, ಎಸ್, ಜಯತಿ, ರೈಟ್. ಪಂಡ್ರಿಬಾಯ್, ಕಾಶಿನಾಥ್, ಅಶ್ವಥ್, ಯಾರು? ಅಶ್ವಥ್, ವಾವ್. ನರಸಿಂಹರಾಜು, ದಿನೇಶ್, ದಿನೇಂದ್ರ ಗೋಪಾಲ್, ಬಾಲಕೃಷ್ಣ, ಜಗ್ಗೇಶ್, ಎಸ್, ಕಾಶಿನಾಥ್, ಯಶ್, ಉಪೇಂದ್ರ. ಈಗ ನಮ್ಮ ಮನೆ ಮುಂದೆ ಒಂದು ಚಿಕ್ಕದೊಂದು ಇದಿದೆ, ವಾಟ್ ಕಾಲ್ ಇಟ್, ಕಾಂಪೌಂಡಲ್ಲಿ ಗಿಡ ಎಲ್ಲ ಬೆಳೆಸ್ತಾರೆ ಹೆಣ್ಮಕ್ಳು, ವಾಟ್ ಇಸ್ ಇಟ್ ಕಾಲ್, ಒಡವ. ಅದರಲ್ಲಿ ಒಂದು ಗಿಡ ಬಂತು, ಒಂದು ಹೂ ಬಂತು. ನಮ್ಮ ಮಗಳಿನ ಚಿಕ್ಕ ಪುಟ್ಟಿ, ಶಿ ವಾಸ್ ಸೋ ಹ್ಯಾಪಿ ಟು ಸಿ ಅ ಫ್ಲವರ್ ಬ್ಲಾಸಮ್. ಅಂಡ್ ದೆನ್ ಆ ಫ್ಲವರ್ ಬಿದ್ದ ಮೇಲೆ ನೆಕ್ಸ್ಟ್ ವೀಕ್ ಇನ್ನೊಂದು ಬರೋದು, ಅಗೈನ್ ಶಿ ಫೀಲ್ ಸೋ ಹ್ಯಾಪಿ. ಒಂದೊಂದು ಸಲ ಆ ಫ್ಲವರ್ ಬಂದಾಗ ಅವ್ರ ಮುಖದಲ್ಲಿ ಖುಷಿ. ಆವಾಗ ನನ್ನ ಹೆಂಡತಿ ಹೇಳ್ತಾ ಇದ್ಲು, ಅದು ಯಾಕೆ ಬರುತ್ತೆ ಗೊತ್ತೇನೆ, ಆ ಬೇರುಗಳು ಚೆನ್ನಾಗಿದೆ ಅದಕ್ಕೆ ವಾರ ಬರುತ್ತೆ ಅಂದರು. ಅದೇ ಆಗಿರೋ ಚಿತ್ರರಂಗದಲ್ಲಿ ಒಂದೊಂದು ದಿನ ಒಬ್ಬೊಬ್ಬರು ಹೊಸ ಆ್ಯಕ್ಟರ್ ಬರ್ತಾರೆ, ಒಂದೊಂದು ಫ್ರೈಡೇ ಅಂದರೆ ಅದಕ್ಕೆ ಕಾರಣ ನಮಗಿದ್ದಂಥ ಅದ್ಭುತವಾದ ಬೇರುಗಳು. ಆಲ್ ದೋಸ್ ಎಲ್ಡರ್ಸ್, ದೋಸ್ ಸೀನಿಯರ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ಕನ್ನಡ ಇಂಡಸ್ಟ್ರಿ. ಒಂದು ಸರ್ವೆ ಮಾಡಿದ್ವಿ, ನಿಮ್ಮನ್ನೆಲ್ಲ ಕೇಳಿದ್ವಿ ಏನೇನು ವಿಷಯಗಳು ಇದರ ಬಗ್ಗೆ ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ. ಒಂದು ಬಂದಿದ್ದು ಕನ್ನಡ ಸಿನಿಮಾ ಬಗ್ಗೆ, ಒಂದು ಇಂಟ್ರಾಕ್ಟಿವ್ ಆಗಿರಬೇಕು ಅಂತ. ಮೂರನೇ ವಿಷಯ ಪ್ರಸ್ತಾಪ ಮಾಡಿದ್ದು, ಎಲ್ಲರೂ ಕತೆ ಹೇಳ್ತೀರಿ, ನಿಮ್ಮ ಕತೆ ಕೇಳಬೇಕು ಅಂತ ಹೇಳಿದರು. ಅದು ಸ್ವಲ್ಪ ಮುಜುಗರ ನನಗೆ. ವೀಕೆಂಡ್ ವಿತ್ ರಮೇಶ್ ಚೇರಲ್ಲಿ ಅಲ್ಲಿ ಅವ್ರನ್ನ ಕೂರಿಸಿ ಅವ್ರ ಕತೆನ ನಿಮಗೆ ಹೇಳಿ ಅಭ್ಯಾಸ. ನನ್ನ ಕತೆ ನನಗೆ ಹೇಳೋದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಐ ಜಸ್ಟ್ ಟ್ರೈ. ಈ ಥರ ಹೇಳಬೇಕು ಅಂದಾಗ ಮೊದಲು ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡ್ರೆ ಸರ್ವಗುಣ ಸಂಪನ್ನ ಅಂತಲೇ ಹೇಳ್ತೀವಲ್ಲ. ಸೊ ಜಸ್ಟ್ ಅವನ್ ಆಬ್ಜೆಕ್ಟಿವ್ ನಮ್ಮ ಮನೆಯವ್ರಿಗೆ ಹೇಳಿದೆ, ಒಂದು 6 ಪದದಲ್ಲಿ ನಾನೇನು ಮಾತಾಡಬೇಕು ಹೇಳು ಅಂತ. ನನ್ನ ಮಕ್ಕಳು ಬರ್ಕೊಟ್ರು, ಯು ಆರ್ ದ ATM ಸಿಟ್ಟಿಂಗ್ ಆನ್ ದ ಸೋಫಾ, ಯು ಆರ್ ದ ಬೆಸ್ಟ್ ಡ್ಯಾಡ್ ಸೋ ಫಾರ್, ನೋ ಪ್ರಾಬ್ಲಮ್ಸ್ ಸೋ ಬಾರ್ ಅಂತ ಬರೆದ್ರು. ನನ್ನ ಹೆಂಡತಿ ಹೇಳಿದ್ಲು, ಇನ್ನು 7 ಜನ್ಮಕ್ಕೆ ನಮ್ಮ ಸಂಬಂಧ ಹೀಗೆ ಇರಬೇಕು, ಬಟ್ ಮುಂದಿನ 6 ಜನ್ಮದಲ್ಲಿ ನಾನು ಗಂಡ ನೀನು ಹೆಂಡತಿ ತೋರಿಸ್ತೀನಿ ಅಂತ ಬರೆದಿದ್ದಾಳೆ. ಸೊ ಎನಿವೆ, ನನ್ನ ಅಣ್ಣ ತಮ್ಮಂದರು ಬರೆದ್ರು, ನಿನ್ನಿಂದ ಸಾಧ್ಯ ಅಂದರೆ ಯಾರಿಂದ ಬೇಕಾದ್ರೂ ಸಾಧ್ಯ ಕಣೋ ಅಂತ ಬರೆದಿದ್ದಾರೆ. ಒಬ್ಬರು ಫ್ಯಾನ್ ಬರ್ಕೊಟ್ರು, ಪ್ರೀತಿಯಿಂದ ರಮೇಶ್, ಖುಷಿಯಿಂದ ರಮೇಶ್, ಸ್ಫೂರ್ತಿಯಿಂದ ರಮೇಶ್ ಅಂತ. ಥ್ಯಾಂಕ್ ಯು ಫಾರ್ ದ್ಯಾಟ್. ಐ ಹೋಪ್ ಐ ಲಿವ್ ಅಪ್ ಟು ದ್ಯಾಟ್. ನಂದು ಈ ಎಂಟೈರ್ ಜರ್ನಿ ಎಲ್ಲಿ ಶುರುವಾಯಿತು ಅಂತ ನೋಡಿದ್ರೆ, ಐ ಥಿಂಕ್ 4ನೇ ಕ್ಲಾಸಲ್ಲಿ ಏನೋ ಇರಬೇಕು. ಮೊದಲನೇ ಸಲ ನಾನು ಸ್ಟೇಜ್ ಹತ್ತಿದ್ದೀನಿ. ಅದು ಪೈಟ್ ಪೈಪರ್ ಆಫ್ ಹ್ಯಾಮ್ಲಿನ್ ಅನ್ನೋ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಹ್ಯಾಮ್ಲಿನ್ ಅನ್ನೋ ಒಂದು ವಿಲೇಜು, ಅಲ್ಲಿ ಇಲಿಗಳ ಹಾವಳಿ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಒಬ್ಬ ಪೈಟ್ ಪೈಪರ್ನ ಕರೀತಾರೆ. ಅವನು ಈಸ್ ಸೋ ಗುಡ್, ಒಂದು ಮ್ಯಾಜಿಕಲ್ ಟ್ಯೂನ್ ನುಡಿಸ್ತಾ ಹೋಗ್ತಾನೆ, ಎಲ್ಲ ಇಲಿಗಳು ಅವನ ಹಿಂದೆ ಹೋಗುತ್ತೆ, ಅದನ್ನೆಲ್ಲ ತೊಗೊಂಡು ನದಿಯಲ್ಲಿ ಮುಳುಗಿಸ್ಬಿಡ್ತಾನೆ. ಇದು ಕತೆ. ಸೊ ನಾವೆಲ್ಲ ರೆಡಿಯಾಗಿದ್ದೀವಿ. ನಮಗೆ ಪೈಟ್ ಪೈಪರ್ ರೋಲ್ ಕೊಡ್ತಾರಾ? ಪೈಟ್ ಪೈಪರ್ ರೋಲ್ ಇಸ್ ರಿಸರ್ವ್ಡ್ ಫಾರ್ ಟೀಚರ್ಸ್ ಫೇವರೇಟ್ ಸ್ಟೂಡೆಂಟ್ ಅಲ್ವಾ? ನಾವೆಲ್ಲ ಇಲಿಗಳು ಸಾರಿ, ಇಲಿಗಳು. ನಮಗೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿವರೆಗೂ ಫುಲ್ ಬ್ಲ್ಯಾಕ್ ಡ್ರೆಸ್ಸು, ಕೈಯಲ್ಲಿ ಬ್ಲ್ಯಾಕ್ ಗ್ಲೌಸು, ಬ್ಲ್ಯಾಕ್ ಸಾಕ್ಸು, ಎಲ್ಲ ಇಲಿಗಳು ರೆಡಿಯಾಗಿದ್ದೀವಿ. ಈ ಮುಖ ಇಲಿ ಥರ ಕಾಣಬೇಕು ಅಂತ ಒಂದು kg ಕಾರ್ಡ್ಬೋರ್ಡ್ ತೊಗೊಂಡು ಅದನ್ನು ಕೋನಿಕಲ್ ಶೇಪ್ ಮಾಡಿ 2 ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲಿ ಕಿವಿಗೆ ಹಾಕಿ ಹಿಂಗೆ ಮುಖ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ 2 ಪಿನ್ ಹೋಲ್ ತೂತ್ ಮಾಡಿದ್ದಾರೆ ನಮ್ಮ ಕಣ್ಣು ಕಾಣಬೇಕು ಅಂತ. ಇಲ್ಲಿ ನಾವು 4 ಕಾಲಲ್ಲಿ ವಿರೋಲ್ ಆನ್ ಆಲ್ ದ ಫೋರ್ಸ್ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಅವ್ನು ಪೈಟ್ ಪೇಪರ್ ಹಿಂಗೆ ಹೋದ್ರೆ ಹಿಂದೆ ನಾವೆಲ್ಲ ಹೋಗ್ತಿರ್ಬೇಕು.
ನನ್ನ ಅದೃಷ್ಟಕ್ಕೆ ನನ್ನ ಕೋನ್ ಸ್ವಲ್ಪ ಟಿಲ್ಟ್ ಆಗೋಯ್ತು. ನನ್ನ ಕಣ್ಣು ಇಲ್ಲಿದೆ, ಬಟ್ ತೂತ್ ಇಲ್ಲಿದೆ, ಏನೂ ಕಾಣ್ತಾ ಇಲ್ಲ. ಈ ಪೈಟ್ ಪೈಪರ್ ಸ್ಟ್ರೈಟ್ ಹೋದರೆ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ, ಅವ್ನು ರೈಟ್ ಹೋದ್ರೆ ನಾನು ಲೆಫ್ಟ್ ಹೋಗ್ತಾ ಇದ್ದೀನಿ. ಫುಲ್ ಉಲ್ಟಾ ಪಲ್ಟ ಆಗೋಯ್ತು. ಕೊನೆಗೆ ಎಲ್ಲ ಇಲಿಗಳು ಪೈಟ್ ಪೈಪರ್ ಹಿಂದೆ ಹೋದರೆ ಒಂದು ಇಲಿ ಮಾತ್ರ ಇಲ್ಲೂ ಹೋಗಿ ಕೆಳಗಡೆ ಬಿದ್ದುಬಿಡ್ತು. ಪೈಟ್ ಪೈಪರ್ ಹಿಂದೆ ಇಲಿ ಹೋಗೋದಿರಲಿ, ಈಗ ಇಲಿ ಹಿಂದೆ ಪೈಟ್ ಪೈಪರು, ಫಿಸಿಕ್ಸ್ ಟೀಚರು, ಕೆಮಿಸ್ಟ್ರಿ ಎಲ್ಲ ಬರ್ತಾ ಇದ್ದಾರೆ. ಬಟ್ ಐ ಲರ್ನ್ ಮೈ ಫಸ್ಟ್ ಲೆಸನ್ ದಟ್ ಡೇ. ನೆವರ್ ಫಾಲೋ ದಿ ಹರ್ಡ್, ಮೇಕ್ ಯೋರ್ ಓನ್ ರೂಟ್, ಅದರ್ಸ್ ವಿಲ್ ಫಾಲೋ ಯು. ಅದಾದ್ಮೇಲೆ ನೆನಪಿರೋದು, 7th ಸ್ಟ್ಯಾಂಡರ್ಡಲ್ಲಿ ಒಂದು ಅಡಿಗೆ ಬಟನ್ ಪಾತ್ರ ನನಗೆ ಕೊಟ್ಬಿಟ್ರು. ಬೆಂಗಳೂರಲ್ಲಿ ಆಗಲ್ಲ ಚಳಿ ಇತ್ತು, ಈಗೆಲ್ಲ ಚಳಿ ಇಲ್ಲ, ಆವಾಗ ಈ ಥರ ಇತ್ತು, ನಿಮ್ಮ ಊರ ಥರ ಇತ್ತದು. ಅದು ಬರೀ ಮೈ ಅಡಿಗೆ ಬಟ್ಟ, ಉಡುಪಿ ಅಡಿಗೆ ಬಟ್ಟ, ಒಂದು ಪಂಚೆ ಕೊಟ್ಬಿಟ್ಟಿದ್ದಾರೆ, ಒಂದು ಕುಡಿಮಿ ಇಟ್ಬಿಟ್ಟು ನನಗೆ ಒಂದು ಜುಟ್ಟು ಇಟ್ಬಿಟ್ಟು ಕೈಯಲ್ಲಿ ಸೌಟ್ ಕೊಟ್ಬಿಟ್ಟಿದ್ದಾರೆ. ಅದೇನೋ ಕಾಮಿಡಿ ಡೈಲಾಗ್ ಇದೆ, ಏನೇನೋ ಹೇಳ್ತಾ ಇದ್ದೆ ನಾನು. ಕ್ಲೈಮ್ಯಾಕ್ಸು ಪ್ರೀ ಕ್ಲೈಮ್ಯಾಕ್ಸಲ್ಲಿ ನನ್ನ ರೋಲ್ ಮುಗಿದೋಯ್ತು, ನಾನು ಸೈಡ್ ವಿಂಗಲ್ಲಿದ್ದೀನಿ. ಹೀರೋಯಿನ್ ಕ್ಲೈಮ್ಯಾಕ್ಸಲ್ಲಿ ಪರ್ಫಾರ್ಮ್ ಮಾಡಬೇಕು. ಪೇರೆಂಟ್ಸ್ ಡೇ ಅವತ್ತು. ಆ ಹೀರೋಯಿನ್ ಪಾರ್ವತಿ ಅಂತ ನನ್ನ ಕ್ಲಾಸ್ಮೇಟು, ಅವಳು ಬಂದು ನೋಡಿದ್ಲು, ಅವ್ರ ಅಪ್ಪ ಅಮ್ಮ ಅಲ್ಲಿ ಕೂತಿದ್ದಾರೆ, ಅಳ್ಕೊಂಡು ಹೊಟ್ಟೋದ್ಲು. ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಪೇರೆಂಟ್ಸ್ ಡೇ ಕಣೆ, ಅಪ್ಪ ಅಮ್ಮ ಇಲ್ಲದೆ ಇನ್ಯಾರು ಇರ್ತಾರೆ, ನಾನು ಹೋಗಲ್ಲ ಅಂತ ಕೂತ್ಬಿಟ್ಲು. ನಾಟಕ ಮುಗ್ದೇ ಇಲ್ಲ. ನಮ್ಮ ಟೀಚರ್, ಕನ್ನಡ ಟೀಚರ್ ರಾಮಕೃಷ್ಣ ಅಂತ, ನೀನು ಹೋಗೋ ನಾಟಕ ಮುಗಿಸೋದು ನಾನು ಕಳಿಸ್ಬಿಟ್ರು. ನನ್ನ ರೋಲೇ ಮುಗಿದೋಗಿದೆ ರೀ, ನಾನು ಬಂದು ನಿಂತಿದ್ದೀನಿ, ನನಗೆ ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಐ ಸಮೌ ಮ್ಯಾನೇಜ್ಡ್, ಆಡಿಯನ್ಸ್ಗೆ ಗೊತ್ತೇ ಆಗಿಲ್ಲ. ಅದು ಏನೇನೋ ಹೇಳಿ ನಾಟಕ ಮುಗಿಸ್ಬಿಟ್ಟು ಹೋಗ್ಬಿಟ್ಟೆ, ಎಲ್ಲ ಚಪಾಟಿ ತಟ್ಬಿಟ್ರು. ಆವಾಗ ನಮ್ಮ ಕನ್ನಡ ಮೇಸ್ಟ್ ಹೇಳಿದ್ರು, ನಿನ್ಗೊಂದು ಭವಿಷ್ಯ ಇದೆ ಕಣೋ ಇಲ್ಲಿ, ಏನಾರು ಮಾಡೋ ಅಂತ ಬೆನ್ನು ತಟ್ಟಿದ್ರು. ಆವಾಗ ಬೆನ್ನು ತಟ್ಟಿದ್ದು ದಟ್ ಮೇಡ್ ಅಸ್ ಗೋ ಆಲ್ ದ ವೇ ಅನ್ಸುತ್ತೆ ನನಗೆ. 8th ಸ್ಟ್ಯಾಂಡರ್ಡ್ಗೆ ಹೋದೆ. 8th ಸ್ಟ್ಯಾಂಡರ್ಡ್ ಮೀನಾಕ್ಷಿ ಅಂತ ಸೋಷಿಯಲ್ ಸ್ಟಡೀಸ್ ಟೀಚರು, ರಮೇಶ್ ಯು ಮಸ್ಟ್ ಗೋ ಫಾರ್ ಡಿಬೇಟ್ ಅಂದರು. ನಮಗೆ ಡಿಬೇಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಸರ್. ಮೇಡಮ್ ವಾಟ್ ಈಸ್ ಡಿಬೇಟ್? ನೋಡಿ, ಒಂದು ಸಬ್ಜೆಕ್ಟ್ ಕೊಡ್ತಾರೆ, ಕೆಲವರು ಫಾರ್ ಮಾತಾಡ್ತಾರೆ, ಕೆಲವರು ಎಗೇನ್ಸ್ಟ್ ಮಾತಾಡ್ತಾರೆ, ನೀನು ಫಾರ್ ಮಾತಾಡಬೇಕು. ಸರಿ ಮೇಡಮ್, ಟಾಪಿಕ್ ಗುಡ್ ಪೀಪಲ್ ಸಫರ್ ದ ಮೋಸ್ಟ್ ಅಂತ ಟಾಪಿಕ್. ಸೋ ಟ್ರೂ. ನಾನು ಏನು ಬರ್ದಿಲ್ಲ ಸರ್, ಎಲ್ಲ ಟೀಚರ್ ಬರ್ಕೊಟ್ರು, ನಾನು ಚೆನ್ನಾಗಿ ಉರು ಹೊಡೆದ್ಬಿಟ್ಟೆ. ಟೀಚರ್ ಬರ್ಕೊಟ್ರು, ಟೀಚರ್ ಹೇಳಿದ್ರು, ನೋಡು ಆ ಸ್ಕೂಲ್ಗೆ ಹೋಗ್ತೀಯಾ, ಫುಲ್ ಕನ್ವಿಕ್ಷನಲ್ಲಿ ಮಾತಾಡಬೇಕು, ಒಳಗಿಂದ ಮಾತಾಡಬೇಕು, ನಿನ್ನ ಪಾಯಿಂಟ್ನ ಗುದ್ದಿ ಗುದ್ದಿ ಹೇಳಬೇಕು ಅಂತ ಹೇಳಿದ್ರು. ಅಲ್ಲೊಂದು ಪೋಡಿಯಂ ಇತ್ತು, ನಾವು ಬಿಡ್ತೀವಾ, ಮೊದಲನೇ ಸಲ ಹೋಗಿ ನಿಂತಿದ್ದೀವಿ. ಗುಡ್ ಪೀಪಲ್ಸ್ ಆರ್ ಡಮಾಲ್ ನೋಡಿಯೋದು, ವೈ ಬ್ಯಾಡ್ ಪೀಪಲ್ ಆರ್ ಎಂಜಾಯಿಂಗ್, ಗುಡ್ ಪೀಪಲ್ಸ್ ಆರ್ ಡಮಾಲ್. ಒಂದೊಂದು ಸಲ ಡಮ್ ಡಮ್ ಅಂತ ಹೊಡಿತಾ ಇದ್ದು, ಎಲ್ಲ ಶಾಕ್ ಆದರು. ಡಿಬೇಟ್ ಮುಗಿದೋಯ್ತು, ಪ್ರೈಸಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಥರ್ಡ್ ಪ್ರೈಸ್ ಗೋಸ್ ಟು, ನಾವು ಕಾಯ್ತಾ ಇದ್ದೀವಿ, ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಮಿಸ್ಟರ್ ಮಣಿಕಂಠನ್ ಅಂದ್ರೆ, ಅವ್ನು ಬಂದು ಪ್ರೈಸ್ ತೊಗೊಂಡೋಗ್ಬಿಟ್ಟ. ದಿ ಸೆಕೆಂಡ್ ಪ್ರೈಸ್ ಗೋಸ್ ಟು ಅಂದರು, ಮತ್ತೆ ನಾವು ಕಾಯ್ತಾ ಇದ್ದೀವಿ. ಶೀಲಾ ಫ್ರಮ್ ಸೆಂಟ್, ಇನ್ನು ಅವಳು ಹೇಳಿ ತೊಗೊಂಡೋಗ್ಬಿಟ್ಟು. ಫಸ್ಟ್ ಪ್ರೈಸ್ ಗೋಸ್ ಟು, ಅದನ್ನು ಬೇರೆ ಯಾರಿಗೂ ಕೊಟ್ಬಿಟ್ರಿ. ನಾವು ಹೋಗಯ್ಯ ಮೊದಲನೇ ಸಲ ಸ್ಟೇಜ್ ಮೇಲೆ ಹತ್ತಿದ್ದೀವಿ, ಈ ಜಡ್ಜಸ್ ಸ್ವಲ್ಪ ಕರುಣೆ ಬಿಡುವ ಈ ಹುಡುಗನ ಮೇಲೆ ಅಂತ ಕಾಯ್ತಾ ಇದ್ರೆ. ಬಟ್ ದ ಬೆಸ್ಟ್ ಡಿಬೇಟರ್ ಗೋಸ್ ಟು ಜಿ ರಮೇಶ್ ಫ್ರಮ್ ನ್ಯಾಷನಲ್ ಹೈಸ್ಕೂಲ್. ಮೊದಲನೇ ಸಲ ಒಂದು ಕಪ್ ಕೈಯಲ್ಲಿ ಕೊಟ್ಟಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಈಗ ಈ ಕೈಯಲ್ಲಿ ಪಾಪ ಏನೇನೋ ಅವಾರ್ಡ್ಸ್ ಎಲ್ಲ ಹಿಡಿದಿದ್ದೀವಿ. ಬಟ್ ದಟ್ ಪ್ಲೆಷರ್, ವೆನ್ ಯು ಆರ್ 8 in 8th standard, 9th standard, somebody gives you a cup and you enter home with a uniform and your moms cannot believe it. ಅಯ್ಯೋ ನಮ್ಮ ಹುಡುಗ ನಮ್ಮ ಮಾಡ್ಬಿಟ್ಟು ಲೈಫಲ್ಲಿ ಏನೋ ಥರ. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಮೊಮೆಂಟ್. ಅಲ್ಲಿಂದ ಶುರು ಆಯಿತು. ದೆನ್ ದಿನಾಲು ಎವ್ರಿ ಇಯರ್ ಕಾಲೇಜ್ ಡೇಯು, ಸ್ಕೂಲ್ ಡೇಸಲ್ಲಿ ಏನೇನೋ ಪರ್ಫಾರ್ಮ್ ಎಲ್ಲ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್ ಕಾಲೇಜಿಗೆ ಬಂದೆ. ನನಗೆ ಮೆಡಿಸಿನಲ್ಲೂ ಸೀಟ್ ಸಿಗ್ತಾ ಇತ್ತು. ಬಟ್ ಎವ್ರಿಬಡಿ ಟೋಲ್ಡ್ ಮಿ, ಮೆಡಿಸಿನ್ಗೆ ಹೋದರೆ ದಿನಾಲ ಓದ್ತಿರ್ಬೇಕಣೋ, ನೀನು ಎಕ್ಸ್ಟ್ರಾ ಕೆಲ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಇಂಜಿನಿಯರಿಂಗ್ ಹೋದೆ. ಇಂಜಿನಿಯರಿಂಗ್ ಹೋದಾಗ ಐ ಹೇಟೆಡ್ ದಿ ಕಾಲೇಜ್ ರೀ. ನನಗೆ ಯಾಕಪ್ಪ ಇಲ್ಲಿ ಸೇರಿಕೊಂಡೆ, ಆಮೇಲೆ ಐ ಆಮ್ ಹೇಟಿಂಗ್ ದ ಪ್ಲೇಸ್. ಏನೂ ಇಷ್ಟ ಆಗ್ತಿಲ್ಲ. ಆ T², ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆ T² ನೋಡಿದ್ರೆ ಇರಿಟೇಟ್ ಆಗುತ್ತೆ, ಆ ಯೂನಿಫಾರ್ಮ್ ನೋಡಿದ್ರೆ ನನಗೆ ಏನು ಇಷ್ಟ ಆಗ್ತಿಲ್ಲ. ಯಾಕೆ ಸೇರಿಕೊಂಡೆ ಇಂಜಿನಿಯರಿಂಗು ಅಂತ. ಒಂದು 3 months ಆದಮೇಲೆ ನಮ್ಮ ಸೀನಿಯರ್ಸ್ ಏನು ಮಾಡಿದ್ರು, ನೀನು ಸ್ಕಿಟ್ಟೆಲ್ಲ ಬರೀತಿಯಂತೆ, ಒಂದು ಇಂಟರ್ ಕಾಲೇಜ್ ಫೆಸ್ಟಿವಲ್ ಇದೆನೋ ಬರ್ಕೊಡ ಅಂದರು. ಸೀನಿಯರ್ಸ್ಗೆ ನಾನೇನೋ ಒಂದು ಬರ್ಕೊಟ್ಟೆ. ಫಸ್ಟ್ ಟೈಮ್ somebody is accepting, approving something about you. They are giving you a job. ದಿಢೀರ್ ಅಂತ the same place became like heaven for me. ಅದಾದಮೇಲೆ UVC was so pleasurable. ಎಲ್ಲ ಕಡೆ ಸ್ಕಿಟ್ ಮಾಡೋದು, ಡ್ರಾಮಾ ಮಾಡೋದು, ಡಿಬೇಟ್ ಮಾಡೋದು, ಮ್ಯಾಡ್ ಆರ್ಟ್ಸ್ ಮಾಡೋದು. BMS ಕಾಲೇಜ್ಗೆ ಹೋಗಿದ್ದೆ. BMS ಕಾಲೇಜಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೇ ಥರ ಒಂದು
ಸೂಪರ್ ಸ್ಟಾರ್ ಅಂತ ಏನೋ ಒಂದು ಸ್ಕಿಟ್ ಮಾಡ್ತಾ ಇದ್ದೀನಿ. ಅಲ್ಲಿ 3 ಜನ ಜಡ್ಜಸ್ ಕೂತಿದ್ರು. ಫಾರ್ ಸಮ್ ರೀಸನ್ ಒನ್ ಲೇಡಿ ವಾಸ್ ದೇರ್, ಶಿ ಲೈಕ್ ಮೈ ವರ್ಕ್. ಶಿ ಸರ್, ಇದೇ ಇದನ್ನು ನೀನು ರೇಡಿಯೋಲ್ಲಿ ಮಾಡ್ತೀನೋ ಅಂದರು. ಹ್ಞೂ ಮಾಡ್ತೀನಿ ಅಂದೆ. ಅಲ್ಲೋಗಿ ರೇಡಿಯೋಲ್ಲಿ ಮಾಡಿದೆ. ಅವಳ ಫ್ರೆಂಡು ಹೂ ಇಸ್ ವರ್ಕಿಂಗ್ ಇನ್ ಟೆಲಿವಿಷನ್, ಅವತ್ತು ಊಟಕ್ಕಲ್ಲಿ ಬಂದಿದ್ರು. ಶಿ ಸಾ ಇಟ್, ಶಿದ್ರೆ ಇದನ್ನು ಟಿ ವಿಯಲ್ಲಿ ಮಾಡ್ತೀನೋ? ಹ್ಞೂ ಅಂದೆ. ಮತ್ತು ಅದನ್ನು ಟಿ ವಿಯಲ್ಲಿ ಮಾಡಿದೆ. ಅದು ದೀಪಾವಳಿ ದಿನ ಟೆಲಿಕಾಸ್ಟ್ ಆಯಿತು. ದೀಪಾವಳಿ ದಿನ ಸಿನಿಮಾದವರು ಶೂಟಿಂಗ್ ಇರಲಿಲ್ಲ, ಅದ್ಯಾರೋ ನೋಡ್ತಾ ಇದ್ರು. ಗೀತಪ್ರಿಯ ಯಾರೋ ಫೋನ್ ಮಾಡೋದು, ಸಿನಿಮಾದಲ್ಲಿ ಮಾಡ್ತೀನೋ? ಹ್ಞೂ ಅಂದೆ. ಈಗ ಯಾರು ಕೇಳಿದ್ರು ಹ್ಞೂ 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 ಅಂತ ಹೇಳಿ ಈಗ 150 ಫಿಲ್ಮ್ ಮಾಡಿಬಿಟ್ಟಿದ್ದೀನಿ. ಸಿ ಐ ಜಸ್ಟ್ ಕೆಪ್ ಸೇಯಿಂಗ್ ಎಸ್ ರೀ, ಯಾರು ಏನೋ ಎಸ್ ಅನ್ನೋದು. ನನಗೆ ಇವತ್ತು ಯೋಚನೆ ಮಾಡಿದ್ರೆ, ಸಿ ಜಸ್ಟ್ ಥಿಂಕ್ ಆಫ್ ಇಟ್, ಅವತ್ತು ಆ ಲೇಡಿ ಬಂದು ನೀನು ರೇಡಿಯೋಲ್ಲಿ ಮಾಡ್ತೀನೋ ಅಂತ ಕೇಳಿದಾಗ ನಾನು ಯಾವುದೋ ಒಂದು ಹುಚ್ಚಾಟಕ್ಕೆ ರೇಡಿಯೋನ ನನ್ನ ಲೆವೆಲ್ ವಾಟ್ ಇಟ್ ಟಾಕಿಂಗ್ ಅಂತ ನಾನು ಮಾಡದೇ ಇದ್ದಿದ್ರೆ ದಿ ಎಂಟೈರ್ 150 ಫಿಲ್ಮ್ಸ್ ಕಟ್ಟಾಗಿರೋದು ರೀ. ವೆನ್ ಯು ಲುಕ್ ಬ್ಯಾಕ್, ಯು ಡೋಂಟ್ ನೋ ವಾಟ್ ಇಸ್ ಟೇಕಿಂಗ್ ಯು ವೇರ್. ಇಟ್ ವಾಸ್ ಆರ್ಡಿನರಿ ಸ್ಟೇಜ್, ಬಟ್ ಇಟ್ ಲಾಂಚ್ಡ್ ಅ ಬಿಗ್ ಕೆರಿಯರ್ ಫಾರ್ ಮೀ. ಯಾವುದು ಎಲ್ಲಿ ಕರ್ಕೊಂಡೋಗುತ್ತೆ ಎಲ್ಲಿ ಗೊತ್ತೇ ಇಲ್ಲ. ನಾನು ಪಾಡು ರಂಗೋಲಿ ಇಟ್ಟಾಗ ಸುಮ್ಮನೆ ಚುಕ್ಕೆಗಳು ಇಡ್ತಾ ಇದ್ದೆ, ಕೊನೆಗೆ ಯು ಸಿ ಇಟ್ ಬಿಕಮ್ಸ್ ಅ ಬ್ಯೂಟಿಫುಲ್ ಪ್ಯಾಟರ್ನ್. ಆ ಥರ ಆಯಿತು. ನಂತರ ಈ ಕನ್ನಡ ಸಿನಿಮಾ ಸಿಕ್ತು. ಒಂದೇ ದಿನ ದೀಪಾವಳಿ ದಿನ ಒಂದು ಪ್ರೋಗ್ರಾಮಿಂದ 3 ಚಿತ್ರ ಸಿಕ್ಬಿಟ್ಟು ನನಗೆ. ಐ ಸೈನ್ 3 ಫಿಲ್ಮ್ಸ್ ಆನ್ ದ ಸೇಮ್ ಡೇ. ಒಂದು ಸುಂದರ ಸ್ವಪ್ನಗಳು, ಒಂದು ಮೌನಗೀತೆ, ಇನ್ನೊಂದು ಅವಳ ಚರಿತ್ರೆ ಅಂತ. ಮೌನಗೀತೆ ನಾನು ಫಸ್ಟ್ ಶೂಟ್ ಮಾಡಿದ್ದು ಗೀತಪ್ರಿಯಾಗೆ, ಬಟ್ ರಿಲೀಸ್ ಆಗಿ ಸುಂದರ ಸ್ವಪ್ನಗಳು. ಸೊ ಅಫಿಷಿಯಲಿ ಸುಂದರ ಸ್ವಪ್ನಗಳು ಬಿಕೇಮ್ ಮೈ ಫಸ್ಟ್ ಫಿಲ್ಮ್. ಬಾಲಚಂದ್ರ ಲೈಕ್ ಮೀ. ಇಲ್ಲಿ ನಮ್ಮ ಸುಂದರ ಸ್ವಪ್ನಗಳು ಮಾಡಬೇಕಾದ್ರೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದ. ಅವನು ಅಲ್ಲೋಗಿ ಹೇಳಿದ್ದಾನೆ ತಮಿಳಲ್ಲಿ, ಅಲ್ಲೊಬ್ಬ ಹುಡುಗ ಇದ್ದಾನೆ ಸರ್, ಅವನಿಗೆ ರೋಲ್ ಶೂಟ್ ಆಗುತ್ತೆ ಅಂತ. ತಮಿಳವ್ರು ಕರೆದ್ರು. ಕೆ ಭಾಗ್ಯರಾಜ್ ಅಂತ ದೊಡ್ಡ ಡೈರೆಕ್ಟರ್ ತಮಿಳಲ್ಲಿ, ಗೊತ್ತಿರುತ್ತೆ ಅವರಿಗೆ. ಅವರು ಪ್ರೊಡಕ್ಷನ್ನು ಪಾರ್ಥಿಬನ್ ಅಂತ, ಈಗ ಈಸ್ ಅ ಬಿಗ್ ಸ್ಟಾರ್, ಅವರು ಡೈರೆಕ್ಟರ್ ರೀ, ನಾನು ಹೀರೋ. ನನಗೆ 5,000 ರೂಪಾಯಿ ಚೆಕ್ ಕೊಟ್ಟರು ಆ ಟೈಮಲ್ಲಿ. ನನಗೆ ಆ ಚೆಕ್ಕಲ್ಲಿ ಕೆ ಭಾಗ್ಯರಾಜ್ ಸೈನ್ ಮಾಡಿದ್ದಾರೆ. ನಾನು ಚೆಕ್ ಪ್ರೆಸೆಂಟ್ ಮಾಡೋಕ್ಕೆ ಮನಸ್ಸಿಲ್ಲ, ಇದು ಆಟೋಗ್ರಾಫ್ ಥರ ಇದೆ ನನಗೆ. ನಮ್ಮಪ್ಪ ಜೆರಾಕ್ಸ್ ಮಾಡಿ ಪ್ರೆಸೆಂಟ್ ಮಾಡೋ ಅಂದರು. ಸರಿ ಬಿಟ್ಟು ಜೆರಾಕ್ಸ್ ಮಾಡಿ ಅದನ್ನು ಇಟ್ಕೊಂಡ್ಬಿಟ್ಟು ಪ್ರೆಸೆಂಟ್ ಮಾಡಿದೆ. ಅಲ್ಲಿ ನೋಡಿ, ಐ ಆಮ್ ಸಪೋಸ್ ಬಿ ಹೀರೋ, ಫುಲ್ ಎಂಥ್ಯೂಸಿಯಾಸ್ಟಿಗಾಗಿ ಹೋಗಿದ್ದೀನಿ. ಒಂದು ಸಣ್ಣ ಜಗಳ ಬಿಟ್ವೀನ್ ದ ಪ್ರೊಡ್ಯೂಸರ್ಸ್ ವೈಫ್ ಆ್ಯಂಡ್ ದಿ ಡೈರೆಕ್ಟರ್. ಪ್ರೊಡ್ಯೂಸರ್ಸ್ ವೈಫ್ ಹೇಳ್ತಿದ್ದಾರೆ ಈ ಹೋಟ್ಲಿಂದ ಲಂಚ್ ತರಿಸ್ಬೇಕು ಅಂತ, ಸರವಣ ಭವನಿಂದ ತರಿಸಿ. ಡೈರೆಕ್ಟರ್ ಹೇಳ್ತಾರೆ ಬೇಡ, ಆ ಗೀತಾ ಭವನಿಂದ ತರಿಸಿ. ಅಷ್ಟೇ ರೀ, ಈ ಜಗಳದ ಪಿಕ್ಚರ್ ನಿಂತೋಯ್ತು ರೀ. ನಾನು ಫುಲ್ಲು ಕಾಯ್ತಾ ಇದ್ದೀನಿ, ಹೀರೋ ಕಾಯ್ತೀನಿ. ಸಾರಿ ಸರ್, ಪಿಕ್ಚರ್ ಡ್ರಾಪ್ ಅಂದರು. ಇದು ಒಳ್ಳೆ ಕಥೆ ಆಯ್ತಲ್ಲ ಅಂದ್ಬಿಟ್ಟು ನಾನು ಬಾಲಚಂದ್ರ ಥರ ಹೋದೆ. ಸರ್ ಏನಯ್ಯ ನೀನು ಒಳ್ಳೆ ಹಿಂಗಾಗೋಯ್ತಲ್ಲಪ್ಪ, ಒಂದು ಕೆಲಸ ಮಾಡು, ನಾನು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಅದ್ರ 13 ಜನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ, ಸರಿ ಯಾರನ್ನೊಬ್ಬನ ಕಿತ್ತಾಕ್ತೀನಿ, ನೀನು ಬಾ ಅಂದರು. ಸರಿ ಅಂತ ಪಾಪ ಯಾರು ಹುಡುಗ ಅಲ್ಲಿದ್ನೋ ಅವನ್ನ ಕಿತ್ತಾಕ್ಬಿಟ್ಟು ನನಗೆ ಆ ರೋಲ್ ಕೊಟ್ಟರು. ದಟ್ ಬಿಕೇಮ್ ಮನದಿಲ್ ಉರಿದು ವೇಂಡುಮ್ ಅಂತ 100 ಡೇಸ್ ಹಿಟ್ ಆಯಿತು. ಅದಾದಮೇಲೆ ಕೇಳಡಿ ಕಣ್ಮಣಿ ಅಂತ ಒಂದು ಪಿಕ್ಚರ್ ಮಾಡಿದೆ. ನನಗೆ ಗೊತ್ತೇ ಇಲ್ಲ, ನಾನು ಫಿಲ್ಮ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟಿದ್ದೀನಿ ಬೆಂಗಳೂರಿಗೆ. ಅದ್ರಲ್ಲಿ ಸಿಲ್ವರ್ ಜೂಬ್ಲಿ ಹಿಟ್ ಆಗಿಬಿಟ್ಟಿದೆ. ನಾನು ಮೆಡ್ರಾಸ್ಗೆ ಹೋಗ್ತೀನಿ ರೀ, ಪಾಮ್ ಗ್ರೋವಲ್ಲಿ ಒಂದು ರೂಮ್ ತೊಗೊಂಡೆ ರೀ. ಐ ವಾಸ್ ದೇರ್ ಫಾರ್ 12 ಡೇಸ್ ಆ್ಯಂಡ್ ಐ ಸೈನ್ 14 ಫಿಲ್ಮ್ಸ್ ಇನ್ ತಮಿಳ್. ಅದಾದಮೇಲೆ ಬೆಂಗಳೂರು ಬರೋಕ್ಕೆ ಆಗಲಿಲ್ಲ. ಐ ಕುಂಟ್ ಕಮ್ ಬ್ಯಾಕ್ ಅಟ್ ಆಲ್. ಅಲ್ಲೊಂದು ಫ್ಲ್ಯಾಟ್ ತೊಗೊಂಡ್ವಿ, ನಾನು ನನ್ನ ಹೆಂಡತಿ ಅಲ್ಲಿ ಹೋದ್ವಿ. ವಿ ವರ್ ಇನ್ ಅ ವೆರಿ ವೆರಿ ಸ್ಮಾಲ್ ಪ್ಲೇಸ್, 1600 ರೂಪೀಸ್ ರೆಂಟ್ ನಮಗೆ, ಸಿಂಗಲ್ ಬೆಡ್ರೂಮ್ ಫ್ಲ್ಯಾಟಲ್ಲಿ. ಅಲ್ಲಿ ಶುರು ಆಯಿತು, ತಮಿಳ್ ಫಿಲ್ಮ್ಸ್ ಮಾಡ್ತಾನೆ ಇದ್ದೆ. ಬೆಂಗಳೂರು ಬಂದೆ. ಒಂದು ಸ್ಟ್ರೇಂಜ್ ಥಿಂಗ್ ಹ್ಯಾಪನ್. ಬೆಂಗಳೂರಲ್ಲಿ ಸುಂದರ ಸ್ವಪ್ನಗಳು ಫಿಲ್ಮ್ ಮಾಡಿದ್ನಲ್ಲ, ನನ್ನ ಫಸ್ಟ್ ಫಿಲ್ಮ್ ಅದು. ಆವಾಗ ಬೆಂಗಳೂರಿಗೆ ಇಟ್ ವಾಸ್ ದಿ ಒಂಥರ ಈ ಪಬ್ ಕಲ್ಚರಿಗೆ ಇದೆಯಲ್ಲ ಆ ಥರ, ಕುಡಿಯೋಕ್ಕೆ ಅಂತಲೇ ಬೆಂಗಳೂರು ಬರೋರು, ಚೆನ್ನೈಯಿಂದ ಬರೋರು, ಹೈದ್ರಾಬಾದಿಂದ ಬರೋರು, ಜಸ್ಟ್ ಹ್ಯಾವ್ ಅ ಡ್ರಿಂಕ್. ಆ ಥರ ಬೆಂಗಳೂರು ವಾಸ್ ಹ್ಯಾಪನಿಂಗ್ ಫಾರ್ ದಿಸ್. ಯಾರೋ 3 ಜನ ಬಂದಿದ್ದಾರೆ, ಫುಲ್ ಟೈಟಾಗಿ ಹೋಗಿ ಸುಂದರ ಸ್ವಪ್ನ ನೋಡ್ಬಿಟ್ಟಿದ್ದಾರೆ. ನೋಡ್ಬಿಟ್ಟು ನನ್ನ ಕಂಡ್ರೆ ಇಷ್ಟ ಆಗ್ಬಿಟ್ಟಿದೆ. ನಾನೇನೋ ದೊಡ್ಡ ಸ್ಟಾರ್ ಅಂದ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಫಸ್ಟ್ ಫಿಲ್ಮ್ ಅದು. ಅವ್ರಿಗೆ ಗೊತ್ತಿಲ್ಲ. ಅವ್ರು ಫೋನ್ ಮಾಡಿ, ಸರ್ ನಿಮ್ಮ దగ్గర ಮಾತಾಡ್ರಿ ಸರ್ ಅಂದರು. ರಂಡಿ ಸರ್ ಅಂದೆ ನಾನು. ಅವ್ರು ಬಂದರು, ಸರ್ ಹೇಳಿ ಸರ್, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸರ್, ವಿ ಡೋಂಟ್ ಹ್ಯಾವ್ ಮನಿ, ಡబ్బు లేదు సార్, ఇంత ఇస్తాం సార్, మీరు మన పిక్చర్ని చేయాలి సార్ ಅಂದರು. ನಾನು ನೋಡಿದ್ರೆ 5,000 ರೂಪಾಯಿ ಇಟ್ಬಿಟ್ರು. ನಾನು ಲೈಫಲ್ಲಿ 5,000 ಬಂಡಿಲ್ಲ ಆಗ ನೋಡಿರಲಿಲ್ಲ. ಎಸ್ ಸರ್ చేస్తాం ಸರ್ ಅಂದೆ. ಅಲ್ಲಿದ್ದಾಗೆ ತೆಲುಗುಗೆ ಹೋದೆ. ತೆಲುಗು ಅವರು ವಿ ಜಸ್ಟ್ ಸ್ಟಾರ್ಟೆಡ್ ತೆಲುಗು. ಇಂದ್ರಧನುಸು ಅಂತ ಒಂದು ಪಿಕ್ಚರ್, ಅದೇನೋ ಓ ಬಾರಿಯ ಕಥಾ ಅಂತ ಒಂದು ಪಿಕ್ಚರು, ಚಿರಂಜೀವಿ ಜೊತೆ ರುದ್ರವೀಣ ಅಂತ ಶುರುವಾಯಿತು. ಅದನ್ನು ತೆಲುಗು ಸ್ಟಾರ್ಟ್ ಆನ್ ಒನ್ ಸೈಡ್. ಸೊ ಈ ಕಡೆ ಕನ್ನಡ ಮಾಡ್ತಾಯಿದ್ದೀನಿ, ಆ ಕಡೆ ತೆಲುಗು ಮಾಡ್ತಾಯಿದ್ದೀನಿ, ಈ ಕಡೆ ತಮಿಳ್ ಮಾಡ್ತಾಯಿದ್ದೀನಿ. ಐ ವಾಸ್ ವೆರಿ ಬ್ಯುಸಿ. ಬಟ್ ಓಡಾಟ ಅಂದರೆ ಓಡಾಟ ರೀ.
ನನಗೆ ನಾನು 9 ಗಂಟೆಗೆ ಬರ್ತೀನಿ ಅಂದರೆ ಖಂಡಿತ ಬರ್ತೀನಿ ಅಂತ ಎಲ್ರಿಗೂ ಗೊತ್ತು. ಸೊ ನೈಟಲ್ಲಿ ಯಾವುದೋ ಬಸ್ ಹತ್ತೋದು, ಏನೋ ಲಾರಿ ಹತ್ತೋದು, ಬಂದು ಇಲ್ಲಿ ನಿಂತ್ಬಿಡೋದು, ಇಲ್ಲಿ ಶೂಟಿಂಗ್ ಮಾಡೋದು, ಇಲ್ಲಿಂದ ಅಲ್ಲೋಗೋದು, ಈ ಥರ ಓಡಾಡ್ತಾ ಇದ್ದೆ. ಬಟ್ ಬೇಸಿಕಲಿ ಹೆಡ್ ಕ್ವಾರ್ಟರ್ಸ್ ಚೆನ್ನೈಲಿತ್ತು. ಇಲ್ಲಿ ಅನುರಾಗ ಸಂಗಮ ಅಂತ ಒಂದು ಫಿಲ್ಮ್ ಶುರು ಆಯಿತು. ನಮ್ಮ ಕುಮಾರ್ ಗೋವಿಂದು ಮತ್ತು ಉಮಾಕಾಂತ್ ನಮ್ಮ ಮನೆಗೆ ಬಂದರು. ಈ ರೋಲ್ ನೀವು ಮಾಡಬೇಕು ಅಂದರು. ಆವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಏನು ನನಗೆ ಗೊತ್ತಿಲ್ಲ, ಬಿಕಾಸ್ ಒಂದು 6 ಇಯರ್ಸ್ ಗ್ಯಾಪ್ ಆಗಿಬಿಟ್ಟಿತ್ತು. ವಾಪಸ್ ಬಂದೆ, ಅನುರಾಗ ಸಂಗಮ ಮಾಡಿದೆ. ಟು ಮೈ ಗುಡ್ ಲಕ್ ಇಟ್ ಬಿಕೇಮ್ ಅ ಹಿಟ್. ನಂತರ ಕರ್ಪೂರದ ಗೊಂಬೆ, ನಮ್ಮೂರ ಮಂದಾರ ಹೂವೆ, ಯಾವುದೇ ಚಿತ್ರದಲ್ಲೂ ಒಬ್ಬ ಹೀರೋ ಇರಬೇಕು, ಅವನೊಂದು ಹುಡುಗಿನ ಪ್ರೀತಿಸಬೇಕು, ಅದೇ ಹುಡುಗಿನ ಇನ್ನೊಬ್ಬ ಪ್ರೀತಿಸಬೇಕು, ಇವನ ಹುಡುಗಿನ ಬಿಟ್ಕೊಡ್ಬೇಕು, ನನ್ನ ಕರೆದು ಬಿಡೋರು. ನಾವು ಮಾಡಿದ್ದು ಕೈಯಲ್ಲಿ ಒಂದು ತಂಬೂರಿ ಕೊಡಲಿಲ್ಲ ಅಷ್ಟೇ, ತ್ಯಾಗರಾಜನ್ ಥರ. ಇದನ್ನು ಟು ಮೈ ಗುಡ್ ಲಕ್ ಯು ಗೈಸ್ ಲವ್ ದೋಸ್ ಫಿಲ್ಮ್ಸ್. ಅದು ಎಲ್ಲ ಒಂದಾದ್ಮೇಲೆ ಒಂದು ಹಿಟ್ ಆಗ್ತಾನೇ ಇದೆ. ಐ ಹ್ಯಾಡ್ 9-10 ಕನ್ಸಿಕ್ಯೂಟಿವ್ ಹಿಟ್ಸ್. ಮೆಜೆಸ್ಟಿಕ್ ರೋಡಲ್ಲಿ ಹೋದರೆ 3 ಥಿಯೇಟ್ರಲ್ಲೂ ನನ್ನ ಚಿತ್ರ ನಡೀತಾ ಇರೋದು. ನನಗೆ ಅದು ಏನು ಆಗ್ತಿದೆ ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಐ ವಾಸ್ ಬಿಸಿ ವರ್ಕಿಂಗ್. ನನ್ನ ಮೈಂಡ್ ವಾಸ್ ಓನ್ಲಿ ಇನ್ ದ ವರ್ಕ್. ಕೆಲಸ ಮಾಡ್ತಾನೆ ಇದ್ದೆ. ಆ್ಯಂಡ್ ದಿಢೀರಂತ ಅಮೆರಿಕ ಮಾಡಿದಾಗ ನಮ್ಮ ಹಿಟ್ ಆಯ್ತು. ಆ ಟೈಮಲ್ಲಿ ಹೂಮಳೆ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು, ಸರ್ ವಿ ಆರ್ NGO ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀವಿ, ವಿಡೋ ರೀಮ್ಯಾರೇಜ್ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂದರು. ನಾನು ಹೇಳಿದೆ, ವೈ ಡಿ ವಾಂಟ್ ಸಿನಿಮಾ ಮ್ಯಾನ್, ಇದು ಭಾಳ ದೊಡ್ಡ ಗ್ಯಾಂಬಲ್, ಇದು ಹಿಟ್ಟಾರೆ ದುಡ್ಡು ಮಾಡ್ತೀರಾ, ಫ್ಲಾಪ್ ಆದರೆ ನಿಮ್ಮ ಮೆಸೇಜು ತಲುಪಲ್ಲ, ದುಡ್ಡು ಹೋಗುತ್ತೆ, ದಯವಿಟ್ಟು ಕಮರ್ಷಿಯಲ್ ಸಿನಿಮಾ ಬೇಡ, ನೀವು ಡಾಕ್ಯುಮೆಂಟ್ರಿ ಮಾಡಿ ಅಂತ. ಇಲ್ಲ ಸರ್, ನಾವು ಸಿನಿಮಾನೇ ಮಾಡಬೇಕು. ಆ ಥರ ಮಾಡೋದಾಗಿದ್ರೆ ಒಂದು ಎಂಟರ್ಟೈನ್ಮೆಂಟಲ್ಲಿ ಮಾಡಿ, ಮಜವಾಗಿ ಮಾಡಿ. ಲೈಕ್ ಫಾರ್ ಇನ್ಸ್ಟೆನ್ಸ್, ಒಬ್ಬ ಹುಡುಗ ಇರ್ತಾನೆ, ಟಿ ವಿಯಲ್ಲಿ ಯಾರನ್ನೋ ನೋಡ್ತಾನೆ, ನನ್ನ ಹುಡುಗಿ ಈ ಥರ ಇರಬೇಕು ಅಂತ ಆಸೆ ಪಡ್ತಾನೆ. ಆಮೇಲೆ ಈ ಗೋಸ್ ಫೈಂಡಿಂಗ್ ಅಬೌಟ್ ಹರ್, ಈ ಸಖತ್ತಾಗಿದೆ ಸರ್, ಇದನ್ನೇ ಕಥೆಯಾಗಿ ಬರ್ಕೊಬಿಡಿ ಅಂದರು. ಐ ವಾಸ್ ಜಸ್ಟ್ ಟೆಲಿಂಗ್ ದಮ್ ಕ್ಯಾಶುಯಲಿ, ಒಂದು ಎಂಟರ್ಟೈನ್ಮೆಂಟ್ ಮೋಡಲ್ ಮಾಡಿ ಅಂತ. ನಾಗ್ತಿಯಲ್ಲಿ ಏನು ಮಾಡಿದೆ, ಚೆನ್ನಾಗಿದೆ ಕಣೋ, ಇದನ್ನೇ ಬರೆದು ಬಿಡು ಅಂದರು. ಸರಿ ಕೂಡ ಐ ಬಿಕೇಮ್ ಅ ರೈಟರ್. ಹೂಮಳೆ ಅನ್ನೋ ಚಿತ್ರ ಶುರುವಾಗಿದೆ ಆ ಥರ ಕ್ಯಾಶುಯಲ್ ಆಗಿ. ನಾನೇ ರೋಟ್ ಹೂಮಳೆ, ಆ್ಯಂಡ್ ಆಸ್ ಯು ನೋ ಇಟ್ ಗಾಟ್ ದಿ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಲ್ಮ್ ದಟ್ ಇಯರ್. ಹಾಗಾಗಿ ರೈಟರ್ ಅದೇ, ಆ್ಯಕ್ಟರಿಂದ ರೈಟರ್ ಅದೇ. ಐ ಸ್ಟಾರ್ಟ್ ರೈಟಿಂಗ್. ಲವ್ ಸ್ಟೋರಿ ಅಂತ ಒಂದು ಇಂಗ್ಲೀಷ್ ಫಿಲ್ಮ್ ಬಂದಿತ್ತು. ಆ ಥರ ಒಂದು ಫಿಲ್ಮ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಸೊ ಲವ್ ಸ್ಟೋರಿನ ಸ್ವಲ್ಪ ರೀಮಾಡಲ್ ಮಾಡಿ, ಒಂದು ಹುಡುಗ ಒಂದು ಹುಡುಗಿ ಭಾಳ ಲವ್ ಮಾಡ್ತಿರ್ತಾಳೆ, ಶೀ ಈಸ್ ಡೈಯಿಂಗ್. ಅವಳು ಕೊನೆ ಆಸೆ ಪ್ರಪಂಚದ 7 ಅದ್ಭುತಗಳನ್ನು ನೋಡಬೇಕು ಅಂತ ಆಸೆ ಪಡ್ತಾಳೆ. ಸೊ ಹೀರೋ ಅವಳನ್ನ ಪ್ರಪಂಚದ 7 ಅದ್ಭುತಗಳನ್ನ ತೋರಿಸ್ಬಿಟ್ಟು ತಾಜ್ ಮಹಲ್ ಮುಂದೆ ಸಾಯ್ತಾಳೆ ಅಂತ ಬರ್ಕೊಟ್ಟೆ. ದಟ್ ಬಿಕೇಮ್ ಅಮೃತಧಾರೆ. ಬಜೆಟ್ ಇರಲಿಲ್ಲ ಅಂತ 7 ವಂಡರ್ಸ್ ಬಿಕೇಮ್ ಭಾರತ್ ದರ್ಶನ್. ಆ್ಯಂಡ್ ಭಾರತ ಎಲ್ಲ ನೋಡಿ ಕೊನೆಗೆ ತಾಜ್ ಮಹಲಲ್ಲಿ ಸಾಯ್ತಾಳೆ ಅಂತ ಅಮೃತಧಾರೆ ಆಯಿತು. ಹೀಗೆ ಮಾಡ್ತಿರ್ಬೇಕಾದ್ರೆ ಕಮಲ್ ಅವ್ರ ಜೊತೆ ಕಾನ್ಸ್ಟೆಂಟಾಗಿ ಕೊಲಾಬ್ರೇಟ್ ಮಾಡ್ತಾ ಇದ್ದೆ. ಕಮಲ್ ನ್ಯೂ ಆಲ್ ಅಲಾಂಗ್, ಅವ್ರು ಹೇಳ್ತಾನೆ ಇದ್ರು. ಸೊ ಕಮಲ್ ಹೇಳಿದ್ರು, ನಿನ್ನಲ್ಲಿ ಒಳ್ಳೆ ಡೈರೆಕ್ಷನ್ ಕೆಪಾಸಿಟಿ ಇದೆ, ಆದಷ್ಟು ಬೇಗ ಡೈರೆಕ್ಟರ್ ಆಗು ಅಂತ. ಬಟ್ ಬಾಲ್ಚಂದ್ರ ಟೋಲ್ಡ್ ಮಿ ಲಾಂಗ್ ಬ್ಯಾಕ್. ಬಾಲ್ಚಂದ್ರ ಹೇಳಿದ್ರು, ನೋಡೋ ಹೀರೋ ಅನ್ನೋ ಪೊಸಿಷನ್ ಜನ ಯಾರಿಗೂ ಕೊಡಲ್ಲ, ನಿನಗೆ ಕೊಟ್ಟಿದ್ದಾರೆ, ನೀನು ಡೈರೆಕ್ಟರ್ ಯಾವ ಬೇಕಾದ್ರೆ ಆಗ್ಬೋದು. ಬಟ್ ಹೀರೋಗೆ ಮಂಡಿ ನೋವು ಬಂತು ಅಂದರೆ ಹೀರೋ ಆಗೋಕ್ಕಾಗಲ್ಲ. ನಾನು ನೋಡು ಮಂಡಿ ನೋವು ಈಗಲೂ ಡೈರೆಕ್ಟ್ ಮಾಡ್ತೀನಿ ಅಂದರು. ಸೊ ಒಂದು ಏಜ್ ಅಂತಿದೆ ಹೀರೋಗೆ, ಡೈರೆಕ್ಟರ್ ಅದೆಲ್ಲ ಇಲ್ಲ, ತಲೆ ಇರೋನು ಡೈರೆಕ್ಟ್ ಮಾಡ್ತಾ ಇರ್ಬೋದು. ಡೋಂಟ್ ಜಂಪ್ ಇನ್ ಟು ಅಂತ ಹೇಳಿದರು. ಈ ಎರಡನ್ನೂ ಕನ್ಸಿಡರ್ ಮಾಡಿ 100 ಫಿಲ್ಮ್ಸ್ ಆದಮೇಲೆ ಐ ಡಿಸೈಡೆಡ್ ಟು ಡೈರೆಕ್ಟ್. ಅಗೈನ್ ಕಮಲ್ ಗೇಮ್ ಇಸ್ ದ ಕಾಲ್ ಶೀಟ್. ದಟ್ ಬಿಕೇಮ್ ರಾಮ ಶ್ಯಾಮ ಭಾಮ. ಯಾ ಸೊ ಡೈರೆಕ್ಟರ್ ಆಗಿದ್ದು ರಾಮ ಶ್ಯಾಮ ಭಾಮ ಮೂಲಕ. ನಂತರ ಬೇರೆ ಬೇರೆ ಚಿತ್ರಗಳನ್ನ ಮಾಡ್ತಿದ್ದೀನಿ. ಈಗ ನಿಮಗೆ ತೋರಿಸ್ದಾಗೆ ಈಗ ಐ ಹ್ಯಾವ್ ಕ್ವೈಟ್ ಅ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್. ಈಗ ಹಿಂದಿಯಲ್ಲಿ ಕ್ವೀನ್ ಅಂತ ಒಂದು ಚಿತ್ರ ಬಂತು, ಅದನ್ನು ತಮಿಳಲ್ಲಿ ಪ್ಯಾರಿಸ್ ಅಂತ ಡೈರೆಕ್ಟ್ ಮಾಡಿದ್ದೀನಿ. ಕನ್ನಡದಲ್ಲಿ ಬಟರ್ಫ್ಲೈ ಅಂತ ಅದೇ ಚಿತ್ರವನ್ನು ಮಾಡಿದ್ದೀನಿ. ಅದನ್ನು ಬಿಟ್ಟು ಕನ್ನಡದಲ್ಲಿ ಈಗ 100 ಅನ್ನೋ ಚಿತ್ರವನ್ನು ನಾನೇ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ಅಬೌಟ್ ಸೈಬರ್ ಸ್ಟಾಕಿಂಗ್, ಇಟ್ಸ್ ಅಬೌಟ್ ದಿಸ್ ಫೇಸ್ಬುಕ್ ಪ್ಲೇ ಬಾಯ್ಸ್ ಇರ್ತಾರಲ್ಲ, ಟ್ರ್ಯಾಪಿಂಗ್ ವುಮನ್ ಆನ್ ಫೇಸ್ಬುಕ್. ಒಂದು ಕಾಲದಲ್ಲಿ ಅಂಬರೀಷ್ ಅವರು ಒಂದು ಹುಡುಗ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂತ ಹಿಂದೆ ಹೋಗೋರು. ಈಗ ಆ ಥರ ಎಲ್ಲ ರಸ್ತೆಯಲ್ಲಿ ಯಾರೂ ಫಾಲೋ ಮಾಡ್ತಿಲ್ಲ. ಈ ಫಾಲೋ ಮಾಡೋದಲ್ಲ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಚಂದವಾದ ಹುಡುಗಿ ಯಾರಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಈ ಥರ ಕೆಲ ಹುಡುಗರಿದ್ದಾರೆ. ಅದರ ಬಗ್ಗೆ 100 ಅಂತ ಒಂದು ಚಿತ್ರ ಮಾಡಿದ್ದೀನಿ, ಅದು ರಿಲೀಸ್ ಆಗುತ್ತೆ. ನಂತರ ಈಗ ಶರ್ಲಾಕ್ ಹೋಮ್ಸ್ ಬರ್ತಾಯಿತ್ತಲ್ಲ BBC-ಯಲ್ಲಿ, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ದೇಶಿ ಶರ್ಲಾಕ್ ಹೋಮ್ಸ್ ಮಾಡಿದ್ದೀವಿ. ಇಟ್ ವಿಲ್ ರಿಲೀಸ್ ನೌ ಆನ್ February 21st. ದಟ್ ಇಸ್ ಕಾಲ್ಡ್ ಶಿವಾಜಿ ಸುರತ್ಕಲ್. ಸೊ ದಿಸ್ ಇಸ್ ದ ಜರ್ನಿ ಸೋ ಫಾರ್. ಇಲ್ಲಿವರೆಗೂ ಬಂದು ನಿಂತಿದೆ. ಇದೆಲ್ಲ ಶುರುವಾಗಿದ್ದು ಎಲ್ಲಿ ಅಂತ ನೋಡಿದ್ರೆ, ಅವತ್ತು ಆ ಡ್ರಾಮಾಲಿ ಆ ಪೈಪರಲ್ಲಿ ಒಂದು ಇಲಿಯಾಗಿ ಮಾಡಿದ್ದು. ಯು ಡೋಂಟ್ ನೋ ವಾಟ್ ಟೇಕ್ಸ್ ಯು ವೇರ್ ಅಲ್ವಾ, ಬಟ್ಸ್ ವೆರಿ ವೆರಿ ಕ್ಲಿಯರ್ ರೀ. ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಒಂದು ಸಣ್ಣ ಹಿಂಟ್ ಇರುತ್ತೆ, ನಿಮ್ಮ ಹೃದಯ ಯಾವ ಕಡೆ ಬಡಿತಾ ಇದೆ, ಯಾವ ರೂಟಲ್ಲಿ ನೀವು ಹೋಗ್ತಿದ್ದೀರಾ ಅಂತ ಸುಳುವು ಸಿಗುತ್ತೆ. ಆ ಥರ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್,
when I see kids is, you don't know. He could be tomorrow Sachin Tendulkar. ನಾಳೆ ನಾರಾಯಣ ಮೂರ್ತಿ ಇರ್ಬೋದು ಅವರು ಅಲ್ವಾ, ನಾಳೆ ಬಿಲ್ ಗೇಟ್ಸ್ ಇರ್ಬೋದು, ನಾಳೆ ಎಲಾನ್ ಮಸ್ಕ್ ಇರ್ಬೋದು, ಹೂ ನೋಸ್. ದಟ್ಸ್ ಅ ಬ್ಯೂಟಿ. ವೆನ್ ಎವರ್ ಯು ಸಿ ಅ ಚೈಲ್ಡ್, ದರ್ ಇಸ್ ಸೋ ಮಚ್ ಆಫ್ ಪಾಸಿಬಿಲಿಟಿ, ಸೋ ಮಚ್ ಆಫ್ ಹೋಪ್. When is the next weekend with Ramesh starting season? ವೀಕೆಂಡ್ ವಿತ್ ರಮೇಶ್ ಅದು ಇಯರ್ಲಿ ಒನ್ಸ್ ಬರುತ್ತೆ. ಈಗ ಲಾಸ್ಟ್ ಸೀಸನ್ ಫೋರ್ತ್ ಸೀಸನ್ ಮುಗಿದು ಇನ್ನೊಂದು 3 months, ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ಹಂಗೆ ಶುರು ಆಗುತ್ತೆ ನೆಕ್ಸ್ಟ್ ಸೀಸನ್. ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂದ್ರೆ ನೀವು ಆಕ್ಟ್ ಮಾಡಿರೋದು? ನನಗೆ ಭಾಳ ಇಷ್ಟ ಅಂದರೆ ಅಮೃತವರ್ಷಿಣಿ, ಬಿಕಾಸ್ ಇಟ್ ಇಸ್ ಸೋ ಅನ್ಲೈಕ್ ಮೀ. ಯಾ, ಅಮೇಜಿಂಗ್, ದಟ್ಸ್ ಅಮೇಜಿಂಗ್ ಮೂವಿ. ಯಾ ಅಮೆರಿಕಾ ಸೂರ್ಯ ಜಸ್ಟ್ ಲೈಕ್ ಮೀ. ಸೊ ಅಮೃತವರ್ಷಿಣಿ ಇಸ್ ಸ್ಕಾಟ್ಲೆಂಡ್ ಆನ್ ಮೀ. ಯಾ ಫೇವ್ರೆಟ್ ಹೀರೋಯಿನ್ ಕೇಳಿಸ್ಲಿಲ್ಲ ಸರ್. ಸರ್ ರಮೇಶ್ ಅಂದರೆ ಅಮೆರಿಕಾದಲ್ಲಿ ಪಿಕ್ಚರ್ ತೆಗಿತೀರಾ ಮತ್ತೆ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಐ ಹ್ಯಾವ್ ಅನ್ ಲವ್ಲಿ ಐಡಿಯಾ. ನೆನ್ನೆ ಯಾರೋ ಕೇಳಿದ್ರು ಅಮೆರಿಕಾ 2 ಯಾಕೆ ಮಾಡಬಾರ್ದು ಅಂತ. ನಾವು ದಿಸ್ ಇಸ್ ದ ಐಡಿಯಾ. ಓಕೆ, ನಾವು ಎಲ್ಲರೂ ಇದ್ದೀರಾ, ನೀವು ಹೇಳ್ಬೋದು ವೆದರ್ ದ ಸ್ಟೋರಿ ವಿಲ್ ವರ್ಕ್. ಇದು ಸ್ಟೋರಿ ನನ್ನ ಮೈಂಡಲ್ಲಿರೋದು. ಓಕೆನಾ? ಇಲ್ಲೊಂದು ತೊಗೋಣ, ಲೆಟ್ಸ್ ಟೇಕ್ ಸ್ಯಾನ್ ಹೋಸೆ ಒಂದು, ಆ ಕಡೆ ವಿಲ್ ಗೋ ಆಪೋಸಿಟ್, ಆ ಕಡೆ ನ್ಯೂಯಾರ್ಕು ನ್ಯೂ ಜರ್ಸಿ ಒಂದು ತೊಗೋಣ. ವಿಲ್ ಗೋ ಫರ್ದರ್ ಅಪ್ ಮೇಲ್ಗಡೆ ಅದ್ಯಾವ ಸರ್ ನಾಯಕರ ಹತ್ರ ಡೆಟ್ರಾಯ್ಟು, ಈ ಕಡೆ ಈ ಮೆಕ್ಸಿಕನ್ ವಾಲ್ ಹತ್ರ ಸ್ಯಾನ್ ಡಿಯೋಗೇನೋ ತೊಗೋಣ. 4 ಕಡೆ ವಿ ಕೀಪ್ 4 ಫ್ಯಾಮಿಲೀಸ್. ದಿ ಪ್ರಾಬ್ಲಮ್ ಇಸ್ ಇನ್ ಎವ್ರಿ ಫ್ಯಾಮಿಲಿ ಸಂಬಡಿ ವಾಂಟ್ಸ್ ಟು ಗೋ ಬ್ಯಾಕ್ ಟು ಇಂಡಿಯಾ. ಓಕೆ, ಒಂದು ಫ್ಯಾಮಿಲಿಯಲ್ಲಿ ಅಲ್ಲಿ ಯಾರಿಗೋ ಮೈ ಹುಷಾರಿಲ್ಲ, ಅಪ್ಪ ಅಮ್ಮ ದೇ ಆರ್ ನಾಟ್ ವೆಲ್, ಸೊ ದೇ ವಾಂಟ್ ಟು ಗೋ ಬ್ಯಾಕ್. ಇನ್ನೊಂದು ಫ್ಯಾಮಿಲಿಯಲ್ಲಿ ಶಿ ಈಸ್ ನಾಟ್ ಹ್ಯಾಪಿ ವಿತ್ ದ ಮ್ಯಾರೇಜ್, ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್, ಇಟ್ ಇಸ್ ನಾಟ್ ದ ಗೈ ಶಿ ಥಾಟ್ ಹಿ ವಾಸ್, ಶಿ ವಾಂಟ್ಸ್ ಟು ಗೋ ಬ್ಯಾಕ್. ಇನ್ನೊಂದು ಫ್ಯಾಮಿಲಿಯಲ್ಲಿ ಒಬ್ಬ ಹುಡುಗ ಅವನು ಏನೋ ಒಂದು ಕೋರ್ಸ್ ತೊಗೊಂಡು ಬಂದ್ಬಿಟ್ಟಿದ್ದಾನೆ ಅಮೆರಿಕಾಗೆ, ದೆನ್ ಹಿ ರಿಯಲೈಸಸ್ ಐ ಡಿಡ್ ಅ ರಾಂಗ್ ಥಿಂಗ್, ಹಿ ವಾಂಟ್ಸ್ ಟು ಗೋ ಬ್ಯಾಕ್. 4ನೇದು ಒನ್ ಗೈ ಹೂ ಹಸ್ ಡನ್ ಎವ್ರಿಥಿಂಗ್ ಇನ್ US, ಹಿ ವಾಂಟ್ಸ್ ಟು ಗೋ ಬ್ಯಾಕ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಟು ಇಂಡಿಯಾ. ಈ ಥರ 4 ಇಮೋಷ್ನಲ್ ಸ್ಟೋರೀಸ್ನ ಇಟ್ಟು, ಇಸ್ ಇಟ್ ಓಕೆ? ಆ್ಯಕ್ಚುಲಿ ಈ ಕತೆಗೆ ನಾನು ಇಟ್ಟಿರೋ ಹೆಸರು ಇಂಡಿಯಾ ಅಂತ ಆ್ಯಕ್ಚುಲಿ. ಓಕೆ, ಸೊ ಇವರೆಲ್ಲರೂ ದಿ ಮೀಟಿಂಗ್ ಪಾಯಿಂಟ್ ಇಸ್, ಅವರೆಲ್ಲ ಫಾರ್ ಸಮ್ ರೀಸನ್ ಒಂದೇ ಫ್ಲೈಟಲ್ಲಿ ಈಗ ಇಂಡಿಯಾ ಹೋಗಬೇಕು. ಅವರ ಫ್ಲೈಟ್ ಹತ್ತುತ್ತಾರಾ ಇಲ್ವಾ, ಇಂಡಿಯಾ ಹೋಗ್ತಾರಾ, ಅಲ್ಲಿ ಸುಖವಾಗಿರ್ತಾರಾ, ಅಥವಾ ಡಿಸೈಡ್ ಯಾರೋ ಒಬ್ಬರು ಐ ಡಿಡ್ ಅ ಮಿಸ್ಟೇಕ್, ನಾನು ವಾಪಸ್ ಹೋಗಬೇಕು ಅಂತ ವಾಪಸ್ ಬರ್ತಾರಾ ಅನ್ನೋದೇ ಕತೆ. ವಿಲ್ ಗಿವ್ ಇಟ್ ಸೂನ್. ಸರ್ ರಮೇಶ್ ಅಂದರೆ ಒಂದು ಪದ ಅಟ್ಯಾಚ್ ಮಾಡಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಭಾವನೆ ಬರೋದು ಅಂದರೆ ಲೈಕ್ ಹುಡುಗ ಹುಡುಗಿ ಪ್ರೀತಿ, ಅಥವಾ ಎಲ್ಲೋ ಟ್ರಯಾಂಗಲ್ ಸ್ಟೋರಿ ಅಂತ, ಅಥವಾ ಹುಡುಗ ತನ್ನ ಹುಡುಗಿನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡದೇ ಇರೋದು ಅಂತ, ಈ ಥರ ಭಾವನೆಗಳು ಬರುತ್ತೆ. ಅದೇ ಥರನೇ ನಿಮ್ಮ ಮೂವಿದಲ್ಲಿ ಮಾಡಿದರ ವಿಚಾರ ನಿಮ್ಮ ನಿಜ ಜೀವನದಲ್ಲೂ ಕೂಡ ಎಲ್ಲೋ ಕಾಲೇಜ್ ಲೈಫ್ನಲ್ಲಿ ಅಥವಾ ಆ ಸಿನಿಮಾ ಇಂಡಸ್ಟ್ರಿದಲ್ಲಿ ಇರೋ ತಾರೆಗಳನ್ನ ನೋಡಿ ಅಥವಾ ಏನಾದರೂ ಈ ಟಚ್ ದ ಮೋಸ್ಟ್ ವಲ್ನರಬಲ್ ಪಾರ್ಟ್ ಆಫ್ ಮೀ. ನಿಮಗೆ ಟ್ರೂತ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲೇನೋ ಅಥವಾ ಇನ್ನೂ ಇದರ, ಅಥವಾ ನೀವು ಆಮೇಲೆ ಅವ್ರನ್ನ ಭೇಟಿ ಓಕೆ ರೈಟ್, ನಾನು ಇದು ಎಲ್ಲೂ ಹೇಳಿಲ್ಲ, ಹೇಳ್ಬಿಡ್ತೀನಿ. ಒಳ್ಳೆ ಕ್ವಶನ್, ಕೂತ್ಕೊಳ್ಳಿ. ಏನಾಯಿತು ಅಂದರೆ, ಇಟ್ ಬ್ರೇಕ್ಸ್ ಮೈ ಹಾರ್ಟ್ ಟು ಟೆಲ್ ಯು ದಿಸ್. ನಾನು ಸೆಕೆಂಡ್ PU ಓದ್ತಿದ್ದಾಗ ಒಂದು ಹುಡುಗಿ ಬಗ್ಗೆ ಒಂದು ಕ್ರಶ್ ಇತ್ತು. ನನ್ನ ರಸ್ತಲ್ಲಿದ್ದ ಅವಳು ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಳ್ತಾಳೆ, ಯಾವುದೋ ಆಯನ್ ಇಸ್ತ್ರಿ ಕೊಡೋಕ್ಕೆ ಬರೋಳು, ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇರೋದು ನಾವು. ಆ ಒಂದು ಇಡೀ ದಿನ ಒಂದು 3 hours ವೆಯ್ಟ್ ಮಾಡಿದ್ರು, 2 ನಿಮಿಷ ಅವಳು ಹೊರಗಡೆ ಬರೋಳು. ಆ 2 ನಿಮಿಷಕ್ಕೆ ನಾನು ಕಾಯ್ತಾ ಇದ್ದೆ. ದಿಢೀರಂತ ಹುಡುಗಿ ಏನು ಮಾಡಿದ್ಲು ಅಂದರೆ, ನಮ್ಮ ರಸ್ತೆನ ಬಿಟ್ಟು JP ನಗರಕ್ಕೆ ಶಿಫ್ಟ್ ಆಗ್ಬಿಟ್ಲು. ನಮ್ಗೆ ಆ ಏಜಲ್ಲಿ ಯು ನೋ ಹೌ ಇಟ್ ಇಸ್, ನೋ ಇಟ್ಸ್ ಅ ಮೇಜರ್ ಟ್ರಾಜಿಡಿ. ಸೊ ಅವಳು JP ನಗರ ಶಿಫ್ಟ್ ಆಗ್ಬಿಟ್ಟಿದ್ದಾಳೆ. ಐ ಫೌಂಡ್ ಔಟ್ ದಟ್ ಈಗ ಹೊಸದಾಗಿ ಶಿಫ್ಟ್ ಆಗಿದ್ದಾಳಲ್ಲ, ಆ ಮನೆ ಎದುರುಗಡೆನೇ ನನ್ನ ಇನ್ನೊಬ್ಬ ಕ್ಲಾಸ್ಮೇಟ್ ಇದ್ದಾನೆ ಅಂತ. ಸೊ ಅವನ್ನ ನಾನು ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟೆ. ದಿನಾಲು ಅವನ ಮನೆಗೆ ಹೋಗೋದು, ಏನಪ್ಪ ಹೆಂಗಿದಾಗಿರೋ ಅಂತ. ಬಟ್ ನಾನು ಹೋಗಿದ್ದ ಉದ್ದೇಶನ ಬೇರೆ. ಸೊ ಐ ಆಮ್ ಗೋಯಿಂಗ್ ದೇರ್ ಸಿನ್ಸಿಯರ್ಲಿ. ಇಲ್ಲಿಂದ JP ನಗರವರೆಗೂ ಸೈಕಲ್ ಮಾಡಿ ಇವನ್ನ ಸಹಿಸ್ಕೊಂಡು, ಐ ನೋ ವಾಟ್ ಎವರ್ ಈ ಸೇಸ್, ಹೌದಮ್ಮ ಸೂಪರ್ ಅಮ್ಮ ಅಂತಲ್ಲ ಅವ್ನಿಗೆ ಹೇಳ್ಕೊಂಡು, ಹೋಪಿಂಗ್ ಅವ್ನ ಕಿಟಕಿಯಲ್ಲಿ ಬರ್ತಾಳೆ ಅಂತ. ಒನ್ ಡೇ ಯು ವೋಂಟ್ ಬಿಲೀವ್ ಇಟ್. ಓಕೆ, ಯು ಕ್ಯಾನ್ ಗೆಸ್ ವಾಟ್ ಹ್ಯಾಪನ್. ದಿಸ್ ಗೈ ಕಮ್ಸ್ ಅಂಡ್ ಟೆಲ್ಸ್ ಮೀ, ವಿ ಆರ್ ಇನ್ ಲವ್ ಕಣೋ ಅಂತ. ನೋ, ಐ ಟೆಲ್ ಯು, ನನಗೆ ಮೈ ಹಾರ್ಟ್ ಸ್ಯಾಂಕ್ ರೀ. 6 ತಿಂಗಳು ನಾನು ಸೈಕಲ್ ಹೊಡ್ತಿದ್ದೀನಿ. ಅವನು ಸ್ಕೂಲಿಗೆ ಕಮಿಂಗ್ ಅಂಡ್ ಟೆಲಿಂಗ್ ಮೀ ವಿ ಆರ್ ಇನ್ ಲವ್ ಬಾಸ್, ಇಸ್ ವೆರಿ ನೈಸ್ ಗರ್ಲ್ ಅಂತಾನೆ. ಐ ಥಿಂಕ್ ದಟ್ ರಿಯಲಿ ಹರ್ಟ್ ಮೀ ಸೋ ಮಚ್. ನೀವು ನಂಬೋದಿಲ್ಲ, ಆ ಏಜಲ್ಲಿ ಅದಾದಮೇಲೆ ಅದಕ್ಕೂ ಮೆಡ್ರಾಸ್ಗೆ ಹೋಗ್ಬೇಕಾಯಿತು.
6 hours ಶತಾಬ್ದಿಯಲ್ಲಿ ಆಲ್ 6 hours ಐ ಹ್ಯಾವ್ ಕ್ರೈಡ್ 6 hours ಅಷ್ಟು ಅರ್ಥ ಆಗಿತ್ತು. ದಟ್ ಇಸ್ ವೈ ವೆನ್ ಐ ಡಿಡ್ ದೋಸ್ ರೋಲ್ಸ್, ವೆನ್ ಐ ಡಿಡ್ ಸೂರ್ಯ ಅಥವಾ ಅನುರಾಗ್ ಸಂಗಮ ಮಾಡಿದಾಗ ಪ್ರಾಬ್ಲಮ್ ಅದು ಯಾಕೆ ಕನೆಕ್ಟ್ ಆಯಿತು ನನಗೆ ಅಂದರೆ ಈ ಥರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಐ ಆಮ್ ಶ್ಯೂರ್ ಐ ಶುಡ್ ಹ್ಯಾವ್ ಟೋಲ್ಡ್ ದಿಸ್ ಮ್ಯಾಪ್ಸ್. ಎನಿವೆ ನಿಮ್ಮ ಮುಗುಳ್ನಗೆ ಗುಟ್ಟೇನು ಅಂತ ಹಸನ್ಮುಖವಾಗಿರ್ತೀರ ಸರ್. ಇನ್ಫೆಕ್ಷಿಯಸ್ ಸ್ಮೈಲ್, ಫ್ಯಾಂಟಾಸ್ಟಿಕ್ ಸರ್. ಓ ಐ ಎಂಜಾಯ್ ಲೈಫ್. ನನಗೆ ಯಾವುದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ. ನೋ ಡಿಮ್ಯಾಂಡ್ಸ್, ನೋ ಕಂಪ್ಲೇಂಟ್ಸ್. ದಟ್ಸ್ ಮೈ ಲೈಫ್. ನಾನು ಯಾವ್ದ್ರ ಬಗ್ಗೆ ಏನು ಕೊರಗೋದಿಲ್ಲ. ದಟ್ಸ್ ಮೈ ನೇಚರ್ ಅಷ್ಟೇ. ಅದು ದಟ್ಸ್ ಆಲ್ ಇಟ್ ಇಸ್. ದ ಕ್ವೆಶ್ಚನ್ ಫಾರ್ ದೋಸ್ ಹೂ ಡಿಡ್ಂಟ್ ಹಿಯರ್, ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಲ್ಲಿ ಅವ್ರ ಅಮ್ಮ ಹೇಳಿದ್ರಂತೆ ನಾನು ಭಾಳ ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ ಅಂತ. ನೀವು ಯಾಕೆ ಆ್ಯಕ್ಟರ್ ಆದ್ರಿ, ಇಂಜಿನಿಯರಿಂಗ್ ನಿಮ್ಗೆ ಹೆಲ್ಪ್ ಆಗ್ತಿದೆಯಾ ಅಂತ ಕೇಳ್ತಿದ್ದಾರೆ. ಒಂದು, ನೋ ಸ್ಕೂಲಿಂಗ್ ಗೋಸ್ ವೇಸ್ಟ್. ನನ್ನ ಪ್ರಕಾರ ಇಂಜಿನಿಯರಿಂಗ್ ನಮ್ಗೆ ಏನು ಹೇಳ್ಕೊಟ್ರು, ಎಷ್ಟೊಂದು ಜನ ಇಂಜಿನಿಯರ್ಸ್ ಇದ್ದಾರಲ್ಲ, ಎಷ್ಟು ಜನ ಇದ್ದಾರೆ ಇಂಜಿನಿಯರ್ಸ್ ಇಲ್ಲಿ? ಓ ಎಲ್ಲ ಓಕೆ. ಇಂಜಿನಿಯರಿಂಗಲ್ಲಿ ಏನು ಹೇಳ್ಕೊಟ್ರು ಸರ್? ನಂಬರ್ 1, ಹೌ ಟು ಡೂ ಥಿಂಗ್ಸ್ ಮೋಸ್ಟ್ ಎಫಿಷಿಯೆಂಟ್ಲಿ. ನಂಬರ್ 2, how to do things the most cost effective way. Number 3, how safe you can be when you do things. I use the same 3 principles in cinema. In all my films, the films that I produce, I direct, I follow the same principles. That's why non film madadagalla, it's extremely systematic. My engineering brain helps me in that. And why did I become an actor? Because I love acting. I love Sir, it. 20 years in the industry ಇದ್ದೀರಾ, more than that actually. ಎಷ್ಟೊಂದು ಟೈಪ್ಸ್ ಆಫ್ ರೋಲ್ಸ್ ಮಾಡ್ತೀರಾ, ತ್ಯಾಗಮಯಿ ಇರ್ಬೋದು, ಕಾಮಿಡಿ ಇರ್ಬೋದು. ಎವ್ರಿ ಟೈಮ್ ಟೈಪ್ ಕ್ಯಾಸ್ಟ್ ಆಗ್ತಾರೆ. ರಮೇಶ್ ಅಂದರೆ ಕಾಮಿಡಿ, ನಾರಾಯಣ್ ಅವ್ರ ಜೊತೆ ಸೇರ್ಕೊಂಡು ಕಾಮಿಡಿ ಮಾಡೋದು, ಇಲ್ಲಾಂದರೆ ಅಮೇರಿಕಾ ಆ ಥರ ಮೂವೀಸ್ ಮಾಡೋದು. ಎವ್ರಿ ಟೈಮ್ ಟೈಪ್ ಕ್ಯಾಸ್ಟ್ನ ಹೆಂಗೆ ಬ್ರೇಕ್ ಮಾಡ್ತೀರಾ? ಆ್ಯಂಡ್ ಇಷ್ಟು ವರ್ಷದಲ್ಲಿ ನೀವು ರಿಲೆವೆಂಟ್ ಆಗಿರೋಕ್ಕೆ ಹೆಂಗೆ ಮಾಡ್ತೀರಾ? ರೆಲೆವೆಂಟ್ ಆಗಿರೋಕ್ಕೆ ಮುಖ್ಯವಾದ ಕಾರಣ ಐ ಥಿಂಕ್ ಸರ್, ಕಾನ್ಸ್ಟೆಂಟ್ ಲರ್ನಿಂಗ್, ಸತತ ಕಲಿಕೆ ಸಿಕ್ಕಾಬಡೆ ಹೆಲ್ಪ್ ಆಗಿದೆ ನನಗೆ. I think you should be exposed to everything possible. It's like, you know, what happens is, what happened? ಈಗ ಎಡಿಟಿಂಗ್ ಅಂತಿತ್ತು. ಓಕೆ, ಎಡಿಟಿಂಗ್ ಹೆಂಗೆ ಮಾಡ್ತಾ ಇದ್ರು ಅಂದರೆ, ಒಂದು ಫಿಲ್ಮ್ ರೋಲ್ ಇರೋದು ಕಟ್ ಮಾಡಿ ಗಮ್ ಹಾಕಿ ಅಂಟಿಸಿ ಎಡಿಟಿಂಗ್ ಮಾಡೋರು. ದಿಢೀರಂತ ಆಲ್ ಎಡಿಟಿಂಗ್ ಬಿಕೇಮ್ ಡಿಜಿಟಲ್. ಆವಿಡ್ ಅಂತ ಒಂದು ಸಿಸ್ಟಮ್ ಬಂತು. ಎಡಿಟಿಂಗ್ನ ಆವಿಡಲ್ಲಿ ಮಾಡಬೇಕು ಅಂತ ಶುರುವಾಯಿತು. ಬಟ್ ಸಮ್ ಪ್ಯೂರಿಸ್ಟ್, ಈ ಎಡಿಟರ್ಸ್ ಹೇಳಿದೆ ಅದೆಲ್ಲ ಎಡಿಟಿಂಗ್ ಅಲ್ಲ, ಎಡಿಟಿಂಗ್ ಅಂದರೆ ಕಟ್ ಮಾಡಬೇಕು, ಗ್ಲೂ ಮಾಡಬೇಕು, ಅದು ಎಡಿಟಿಂಗ್ ಅಂದರು. ಯು ವೋಂಟ್ ಬಿಲೀವ್, ದ ಬೆಸ್ಟ್ ಎಡಿಟರ್ಸ್ ಲಾಸ್ಟ್ ದರ್ ಜಾಬ್ಸ್ ಬಿಕಾಸ್ ದೇ ರೆಫ್ಯೂಸ್ ಟು ಅಪ್ಡೇಟ್ ದೆಮ್ಸೆಲ್ಸ್. ಆ ಥರ ವೆನೆವರ್ ಟೆಕ್ನಾಲಜಿ ಕಮ್ಸ್ ಇನ್, ವೆನೆವರ್ ಸಮಥಿಂಗ್ ನ್ಯೂ ಕಮ್ಸ್ ಇನ್, the faster you adapt, you survive. And that's what I do all the time. Who inspired you to be who you are right now? Well, my biggest inspiration, of course, is my dad and mom. It's amazing, right? My parents, if you think about it, ನಾವು ಇದ್ದಿದ್ದ ಮನೆ ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಇರ್ಬೋದು. ಇದು ಸೈಜು ನಮ್ಮ ಮನೆ ಇದ್ದಿದ್ದು. ನಾವು ಇಷ್ಟೇ ಮನೆ ನಾವು ಇದ್ದಿದ್ದು. ಬಟ್ ಇನ್ ಮೈ ಮೈಂಡ್, ದಿ ಹೋಲ್ ವರ್ಲ್ಡ್ ವಾಸ್ ಅವರ್ಸ್. ಅಷ್ಟೊಂದು ಬ್ರಾಡ್ ಮೈಂಡೆಡ್ ಫ್ಯಾಮಿಲಿ ನಮ್ಮದು. ಎಷ್ಟು ಅಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಯಾವುದಕ್ಕೂ ನೋ ಹೇಳಿಲ್ಲ ಇದುವರೆಗೂ. ನೀನು ಇದು ಮಾಡು, ಅದು ಮಾಡಬೇಡ. ಮೈ ಮಾರ್ಕ್ಸ್ ವಾಸ್ ಸೋ ಗುಡ್. ಬಟ್ ಸೊ ವೆನ್ ಐ ಸೆಡ್ ಐ ಆಮ್ ಬಿಕಮಿಂಗ್ ಅನ್ ಆಕ್ಟರ್, ದೇ ನೆವರ್ ಸೆಡ್ ನೋ. ಮೈ ಫಾದರ್ ವಾಂಟೆಡ್ ಮೀ ಟು ಬಿಕಮ್ ಇಂಜಿನಿಯರ್ ಬಿಕಾಸ್ ಅವ್ರದ್ದೊಂದು ಸ್ಮಾಲ್ ಸ್ಕೇಲ್ ಫ್ಯಾಕ್ಟ್ರಿ ಇತ್ತು. ನನ್ನ ಮಗ ಬರ್ತಾನೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ಕನಸಿತ್ತು ಅವರಿಗೆ. ಬಟ್ ನಾನು ಇಂಜಿನಿಯರಿಂಗ್ ಬೇಡ, ಆ್ಯಕ್ಟರ್ ಆಗ್ತೀನಿ ಅಂದಾಗ ಅವ್ರು ಒಂದು ಸಲ ಕಂಪ್ಲೇಂಟ್ ಮಾಡಲಿಲ್ಲ. ಹಿಸ್ ಎಂಟೈರ್ ಡ್ರೀಮ್ ಆಫ್ 25 years ವಾಸ್ ಸ್ಮ್ಯಾಶ್ಡ್, ಬಟ್ ನಾಟ್ ಈವನ್ ಒನ್ಸ್ ಈ ಕಂಪ್ಲೇಂಟ್. ಆ ಥರ ಪೇರೆಂಟ್ಸ್ ಸಿಕ್ಕಿದ್ರು ನನಗೆ. ಆನ್ ದಿ ಅದರ್ ಹ್ಯಾಂಡ್, ನಮ್ಮಮ್ಮ ಬಂದು ಇವ್ರು ಹೇಳಿದ್ರಲ್ಲ ಯಾವಾಗ ನಗ್ತಾ ಇರ್ತೀರ ಅಂತ, ನಮ್ಮಮ್ಮ ಹಂಗೆ ಇದ್ದರು. ಅವ್ರು ಯಾರ ಜೊತೆ ಜಗಳ ಆಡಿದ್ದು ನಾನು ನೋಡಿಲ್ಲ, ಒಂದು ಹೈ ರೈಸ್ ವಾಯ್ಸಲ್ಲಿ ಮಾತಾಡಿದ್ದು ನೋಡಿಲ್ಲ. ತಾಳ್ಮೆ, ಶಿ ಈಸ್ ಲೈಕ್ ಪೆಸಿಫಿಕ್ ಓಷನ್ ಥರ ಯಾವಾಗಲೂ ಸ್ಟಾಯಿಕ್ ಆಗಿರೋರು. ಅದೆರಡು ಹೆಲ್ಪ್ ಆಯಿತು. ಐ ಥಿಂಕ್ ದೇ ಆರ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸ್. ಆ್ಯಂಡ್ ದೆನ್ ಆಲ್ ದ ಬುಕ್ಸ್ ಐ ರೆಡ್, ಐ ಕೆಪ್ಟ್ ಆನ್ ರೀಡಿಂಗ್ ಸೋ ಮಚ್. ಅಟ್ ಎವ್ರಿ ಪಾಸಿಬಲ್ ಥಿಂಗ್ ಐ ಯೂಸ್ ಟು ರೀಡ್. ಇನ್ಫ್ಯಾಕ್ಟ್ ಇವಾಗ ಯಾರೇ ಬಂದು ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು, ಏನು ಮಾಡಬೇಕು ಅಂದರೆ ಓದಿ ಅಂತೀನಿ ನಾನು. ನಾನು ಮೆಕ್ಯಾನಿಕ್ ಆಗಬೇಕು, ಏನು ಮಾಡಬೇಕು ಅಂದರೆ ಓದಿ ಅಂತೀನಿ ನಾನು ಡಿಸೈನರ್ ಆಗಬೇಕು ಓದಿ, ಡಾಕ್ಟರ್ ಆಗಬೇಕು ಓದಿ, ಆಟೋ ಡ್ರೈವರ್ ಆಗಬೇಕು ಓದಿ, ಏನಾಗಬೇಕಾದ್ರೂ ಓದಿ ಅಂತೀನಿ ನಾನು. ಬಿಕಾಸ್ ಇಟ್ಸ್ ಸಚ್ ಅ ಬಿಗ್ ಗೇಮ್ ರೀಡಿಂಗ್ ಆಫ್ ಎನಿ ಕೈಂಡ್. ಹಲೋ ಸರ್, ನೀವು ಮುಂದಿನ ಜನ್ಮದಲ್ಲಿ ಏನಾಗಕ್ಕೆ ಇಷ್ಟಪಡ್ತೀರಾ? ಮುಂದಿನ ಜನ್ಮ, ಅದಕ್ಕೆ ಮುಂದಿನ ಜನ್ಮ ಅಂತೆಲ್ಲ ಪೋಸ್ಟ್ಪೋನ್ ಮಾಡಬೇಡಿ. ಇರೋದು ಒಂದೇ ಜನ್ಮ, ಡೂ ಎವ್ರಿಥಿಂಗ್. ಇನ್ನು ಆ ಜನ್ಮಕ್ಕೆ ಕಾಯ್ಕೊಂಡು ಯಾಕೆ ವೇಸ್ಟ್ ಮಾಡ್ತೀರಾ? ಈಗ ಇವ್ರು ಕೇಳ್ತಾರೆ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತ. ನಾನು ಆಗ ಹೇಳಿದ್ನಲ್ಲ, ಈ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೆ, ಅಲ್ಲಿ ಜಡ್ಜ್ ಇದ್ರು ಅಂತ. ಅದೇ ಸ್ಟೇಜಲ್ಲಿ ನಮ್ಮ ಮೈಸೂರನ್ ಸ್ವಾಮಿ ಮಗಳು ಸುನೀತಾ ಇದ್ದಾರಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಾನಿಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ರೆ ಆ ಗ್ರೂಪಲ್ಲಿದ್ದರು. ಆ ಗ್ರೂಪಲ್ಲಿ ಒಂದು ಭಾಳ ಸುಂದರವಾದ ಹುಡುಗಿ ಇದ್ಲು. ನಾನು ಅವಳ ಹತ್ರ ಹೋದೆ, ನಮ್ಮ ಪರ್ಫಾರ್ಮೆನ್ಸ್ ಆಯಿತು. ಒಂದು ಆಟಿಟ್ಯೂಡ್ ಆ ಹುಡುಗಿ ನಿಂತಿದ್ಲು.
ವಾಟ್ಸ್ ಯುವರ್ ನೇಮ್ ಅಂದೆ. ವೈ ಅಂದ್ಲು. ಜಸ್ಟ್ ಲೈಕ್ ದಟ್ ಅಂದೆ. ಹೆಸರು ಹೇಳಿದ್ಲು. ವಾಟ್ಸ್ ಯುವರ್ ಫೋನ್ ನಂಬರ್ ಅಂದೆ. ವೈ ಅಂದು. ಜಸ್ಟ್ ಲೈಕ್ ದಟ್ ಅಂದೆ. ಫೋನ್ ನಂಬರ್ ಕೊಟ್ಲು. ಆವಾಗ ಈ ಫೌಂಟನ್ ಪೆನ್ ಕಾಲ, ಇನ್ನು ಬಾಲ್ ಪಾಯಿಂಟ್ ಪೆನ್ ಎಲ್ಲ ಇರಲಿಲ್ಲ. ಫೌಂಟನ್ ಪೆನ್ನಲ್ಲಿ ಅವ್ರ ನಂಬರ್ ಕೊಟ್ಲು, ಬರ್ಕೊಳ್ತಿದ್ದೆ. ಐ ವಾಸ್ ಸೋ ನರ್ವಸ್, ಕೈಯೆಲ್ಲ ಸ್ವೆಟ್ಟು. ಅದು ಹಿಂಗೆ ಮಾತಾಡ್ತಾನೆ, ಅವ್ರ ಮಾತಾಡ್ಬೇಕಾದ್ರೆ ಹಿಂಗೆ ಮಾಡ್ತಾ ಇದ್ದೀನಿ, ನಂಬರಲ್ಲಿ ಅಳಿಸೋಗ್ಬಿಟ್ಟಿದೆ. ಬಟ್ ನಾವು ಇಂಜಿನಿಯರ್ಸ್ ಅಲ್ವಾ, ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲ ಯೂಸ್ ಮಾಡಿ ಅದನ್ನು ಗೆಸ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳಿಗೆ ಫೋನ್ ಮಾಡಿದೆ. ಆ ಕಡೆ ಅವಳು ಫೋನ್ ತೆಗೆದ್ಲು. ಹಾಯ್ ಅಂದೆ. ಏನು ಅಂದು. ಸುಮ್ಮನೆ ಫೋನ್ ಮಾಡಿದೆ. ಯಾಕೆ ಅಂದು. ಜಸ್ಟ್ ಲೈಕ್ ದಟ್ ಅಂದೆ. ಇದೇ ಥರ ರೆಗ್ಯುಲರಾಗಿ ಫೋನ್ ಮಾಡೋಕ್ಕೆ ಶುರು ಮಾಡಿದೆ. ಇದೇ ಥರ ಜಸ್ಟ್ ಲೈಕ್ ದಟ್ ಅಂತ ಮುಂದುವರೆದು ಈಗ ಅವರು ನನ್ನ ಶ್ರೀಮತಿ ಆಗಿದ್ದಾರೆ. ನನ್ನ ಇಬ್ಬರು ಮಕ್ಕಳ ತಾಯಿ ಆಗಿದ್ದಾರೆ. ಆರ್ ನೇಮ್ ಇಸ್ ಅರ್ಚನಾ. ಶಿ ಇಸ್ ಸಚ್ ಅ ಬಿಗ್ ಸಪೋರ್ಟ್ ಟು ಮೀ. ಇನ್ಫ್ಯಾಕ್ಟ್ ವೀಕೆಂಡ್ ವಿತ್ ರಮೇಶಲ್ಲಿ ಬಂದಂಥ ಪ್ರತಿಯೊಂದು ಸಾಧಕರು ಕೊನೆಗೆ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಿರಾಗ ಇನ್ವೇರಿಯಬಲಿ ಎವ್ರಿಬಡಿ ಸೆಡ್ ಮೈ ಪಾರ್ಟ್ನರ್, ಮೈ ವೈಫ್ ಆರ್ ಮೈ ಹಸ್ಬೆಂಡ್ ಅಂತಾನೆ ಎಲ್ಲರೂ ಹೇಳಿರೋರು. ಮೆನಿ ಆಫ್ ದೆಮ್ ಲೈಕ್ ಮಾಸ್ಟರ್ ಹಿರಣ್ಯ ಬಂದು ಅಲ್ಲಿ ಹತ್ತುಬಿಟ್ರು ರೀ. ಹೀ ಸೆಡ್ ಐ ಬೀನ್ ಸೋ ಅನ್ಫೇರ್ ಟು ಮೈ ವೈಫ್ ಆಲ್ ಮೈ ಲೈಫ್ ಐ ಬೀನ್ ಅ ಬ್ಯಾಡ್ ಮ್ಯಾನ್ ಟು ಮೈ ವೈಫ್. ಐ ಆಮ್ ಸೋ ಸಾರಿ. ನನಗೆ ಈಗ ನೀವು ಪರ್ಮಿಷನ್ ಕೊಟ್ಟರೆ ಅವ್ರು ಕಾಲು ಇಟ್ಕೊಳ್ತೀನಿ ಅಂತ ಹೇಳಿದ್ರು. ಆ ಥರ ಪೀಪಲ್ ಫೀಲ್ ಸೋ ಬ್ಯಾಡ್ ಲೇಟರ್ ಆನ್ ಇನ್ ದರ್ ಇಯರ್ಸ್ ಬಿಕಾಸ್ ದೇ ಡಿಡ್ಂಟ್ ಟ್ರೀಟ್ ದರ್ ಪಾರ್ಟ್ನರ್ಸ್ ವೆಲ್. There are so many young couples here. Please take a page from them. ನಾವು ಹೋಗಿ ಕೇಳ್ಕೊಂಡಿದ್ದ ತಕ್ಷಣ ಅವ್ರದ್ದು ಈ ಥರ್ಸ್ಡೇ ಈ ಫ್ರೈಡೇ ಮೂವಿ ರಿಲೀಸ್ ಇತ್ತು. ಸರ್ ನೀವು ಕ್ಯಾಲಿಫೋರ್ನಿಯಾಗೆ ಬಂದು 22 ವರ್ಷ ಆಯಿತು, ಜನಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಈ ಫ್ರೈಡೇ ಮೂವಿ ರಿಲೀಸ್ ಇದ್ದರೂ ಕೂಡ ರಾಘವ್ ವಿಲ್ ಸಮ್ಹೌ ಮೇಕ್ ಇಟ್ ವರ್ಕ್ ಅಂತ ಹೇಳಿ ಅವ್ರಿಗೆಲ್ಲ ಇದನ್ನು ಮೂವ್ ಮಾಡಿಕೊಂಡು ರಮೇಶ್ ಸರ್ ಈ ಇಡೀ ಪ್ರೋಗ್ರಾಮ್ ಪ್ಲ್ಯಾನನ್ನು 5 ರಿಂದ 6 ನಿಮಿಷದಲ್ಲಿ 7 ಪ್ಲ್ಯಾನ್ ಕೊಟ್ಟರು. ಇದು ಮಾಡ್ತೀರಾ ಅಂತ. ವಿ ಟುಕ್ 3-4 hours ಟು ಡಿಸೈಡ್ ಸರ್ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡೋಣ ಅಂತ. ಸೊ ದ ಬಿಗ್ ಥ್ಯಾಂಕ್ಸ್ ಟು ರಮೇಶ್ ಸರ್. ಈಗ ನಿಮ್ಮೆಲ್ಲರ ನಮ್ಮ ನೆಚ್ಚಿನ ಸ್ಟಾರ್ ರಮೇಶ್ ಸರ್ಗೆ KKNC ವತಿಯಿಂದ ಒಂದು ಕಿರು ಕಾಣಿಕೆ. ರೈಟ್, ಥ್ಯಾಂಕ್ ಯು ಆಲ್. ಆ್ಯಂಡ್ ಪ್ರತಿಯೊಬ್ಬರಿಗೂ ರೀ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಇಲ್ಲಿ ಸೇರಿರುವಂಥ ಎಲ್ರಿಗೂ, ಪ್ರತಿಯೊಬ್ಬರಿಗೂ, ಆ್ಯಂಡ್ ಐ ಮೀನ್ ಎವ್ರಿಬಡಿ, ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು, ಇಲ್ಲಿ ಸೇರಿರುವಂಥ ಎಲ್ರಿಗೂ ಪ್ರತಿಯೊಬ್ಬರಿಗೂ ರೀ ಥ್ಯಾಂಕ್ ಯು ಸೋ ಮಚ್. ಸಮಯ ಮಾಡ್ಕೊಂಡು ಬಂದಿದ್ದೀರಿ. ಕಳೆದ 2-3 ದಶಕಗಳಿಂದ ನನ್ನ ಜೊತೆ ಇದ್ದೀರಿ. ಹೀಗೆ ನಮ್ಮ ಸ್ನೇಹ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗಿರಿ. ಥ್ಯಾಂಕ್ ಯು. ಈಗ ನ್ಯಾಷನಲ್ ಆ್ಯಂಥಮ್ ಜೊತೆಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.